तन में हम प्राण धरे हैं बाबा तेरे ही खातिर। इस तन में हम प्राण धरे हैं बाबा तेरे ही खातिर। जग में पुराने ठहरे हैं हम जग परिवर्तन की खातिर। सेवा के शुभ संकल्पों से सजे हुए हैं हर एक तार। बने फरिश्ता उड़ते आए बाबा तेरी बात करके तपस्या बाबा तुम सा बदले ये धरती आकाश। प्यारे बाबा तेरी तपस्या प्रेरित करती है हमको। प्यारे बाबा तेरी तपस्या प्रेरित करती है हमको। सुख शांति आनंद लुटाए तुम चाहे हम भी सबको। तुमसे प्यार बहुत हमको है पूरी करेंगे तेरी आश। तुमसे प्यार बहुत हमको है पूरी करेंगे तेरी आश। बने फरिश्ता उड़ते आए बाबा तेरे ही पास करके तपस्या बाबा तुम सा बदली ये धरती आकाश। ओम शांति। पिताश्री ಶಿವ ಬಾಬಾ ಯಾद है ಮಹಾವಾಕ್ಯದ ದಿನಾಂಕ 7/8/2024 ಬಾಪ್ದಾದ ಮಧುಬನ್। ಇವತ್ತು ಬಾಬಾ ತಿಳಿಸ್ತಿದ್ದಾರೆ, याद की यात्रा से ही तुम्हारी कमाई जमा होती है। ನೆನಪಿನ ಯಾತ್ರೆ, ಕೂತ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ಬಾಬನ ನೆನಪು ಮಾಡ್ತಾ ಇದ್ರೆ ನಮ್ಮದು ತನ್ನಿಂದ ತಾನೇ ಕಮಾಯಿ ಏನಾಗುತ್ತೆ ಅಂತಾರೆ ಬಾಬಾ, ಜಮಾ ಆಗ್ತದೆ ಅಂತಾರೆ ಬಾಬಾ। ತುಮ್ ಘಾಟೆ ಸೆ ಫಾಯ್ದೆ ಮೇ ಆತೆ ಹೋ, ನಾವು ನಷ್ಟದಿಂದ ಲಾಭದೊಳಗೆ ಬರ್ತೀವಿ ಅಂತಾರೆ ಬಾಬಾ। ವಿಶ್ವಕ್ಕೆ ಮಾಲೀಕ ಬಂತೇವೆ, ವಿಶ್ವದ ಮಾಲೀಕರಾಗ್ತೀವಿ ಅಂತಾರೆ ಬಾಬಾ। ನೋಡಿ, ನೆನಪಿನ ಯಾತ್ರೆಯಿಂದ ಒಂದು ಕಮಾಯಿ ಜಮಾ ಆಗುತ್ತೆ, ಸಂಪಾದನೆ ಆಗುತ್ತೆ। ಎರಡನೇದು ಘಾಟೆಯಿಂದ ಏನಾಗ್ತಿದೆ, ಫಾಯ್ದೆಗೆ ಬರುತ್ತೆ ಅಂತಾರೆ ಬಾಬಾ, ನಷ್ಟದಿಂದ ಲಾಭ ಆಗುತ್ತೆ ಅಂತಂತಾರೆ ಬಾಬಾ।
ಮೂರನೇದು ಬಾಬಾ ಹೇಳ್ತಾರೆ, ಮಕ್ಕಳೇ ವಿಶ್ವದ ಮಾಲೀಕರಾಗ್ತೀರಿ ಅಂತಾರೆ. ಏನಾಗ್ತೀವಿ? ವಿಶ್ವದ ಮಾಲೀಕರು. ಬರೀ ನೆನಪಿನ ಯಾತ್ರೆಯಿಂದ ಏನು ಮಾಡೋದಿಲ್ಲ, ಆರಾಮಾಗಿ ರಿಲ್ಯಾಕ್ಸ್ ಆಗಿ ಕುತ್ಕೊಂಡ್ಬಿಟ್ರೆ ಸಾಕು ಅಂತಾರೆ ಬಾಬಾ. ಕುತ್ಕೊಂಡು ನಮ್ಮ ನೆನಪು ಮಾಡ್ರಿ, ಇಷ್ಟರಲ್ಲೇ ಎಷ್ಟೊಂದು ಫಾಯ್ದೆ ಇದೆ ಅಂತಾರೆ ಬಾಬಾ. ಪ್ರಶ್ನೆ, ಸತ್ ಕಾ ಸಂಗ ತಾರೆ ಕುಸಂಗ ಬೋರೆ, ಇಸ್ಕಾ ಅರ್ಥ ಕ್ಯಾ ಹೈ? ಇದನ್ನ ಕೇಳ್ತಾನೆ ಬಂದಿದೀವಿ ಯಾವತ್ತಿನಿಂದಲೂ. ಒಳ್ಳೆಯ ಸಂಘ ನಮ್ಮನ್ನ ಪಾರು ಮಾಡುತ್ತೆ, ಕೆಟ್ಟ ಸಂಘ ನಮ್ಮನ್ನ ಮುಳುಗಿಸುತ್ತೆ ಅಂತ ನಾವು ಕೇಳ್ತಾನೆ ಬಂದಿದೀವಿ. ಆದ್ರೆ ಇದರ ಅರ್ಥ ಏನು ಈ ಸೆಂಟೆನ್ಸ್ ಇಂದು ಅಂತಾರೆ ಬಾ. ಏನ್ ಅರ್ಥ ಆಗಿರ್ಬೇಕು ಈ ಸೆಂಟೆನ್ಸಿನ? ಸೆಂಟೆನ್ಸ್ ಅನ್ನೇ ರಿಪೀಟ್ ಮಾಡ್ತಾ ಇದ್ದೀವಿ. ಒಳ್ಳೆಯವರ ಗೆಳತನೆ ಮಾಡ್ರಿ ಅಂತ ಅರ್ಥ. ವೆರಿ ಗುಡ್. ಸತ್ಯ ಅಂದ್ರೆ ಶಿವಬಾಬಾ ಒಬ್ರೆ, ಅವರ ಸಂಘ ಮಾತ್ರ ನಾವು ಮಾಡಬೇಕಂತ. ಸ್ವಲ್ಪ ಕುಸಂಗಲ್ಲಿ ನಮ್ಮ ಜೀವನವನ್ನೇ ಮುಳುಗಿಸ್ಬಿಡ್ತದೆ. ಒಳ್ಳೇದು, ವೆರಿ ಗುಡ್. जब तुम बच्चों को सत्य का संग अर्थात बाप का संग मिलता है, तब तुम्हारी चढ़ती कला हो जाती है. ನಯ್ಯ ಪಾರಾಗೋದು ಅಂತಂದ್ರೆ ಅರ್ಥ ಏನು? ಏರುವ ಕಲೆಗೆ ಹೋಗ್ತೀರಿ ಅಂತಾರೆ ಬಾಬಾ. ಯಾರ ಸಂಘ ಈಗ ಇಲ್ಲಿ? ಸತ್ ಅಂದ್ರೆ ಯಾರು? ಸತ್ಯಂ ಶಿವಂ ಸುಂದರಂ, ಅವನೇ ಸತ್ಯ. ಹೌದಾ ಇಲ್ವೋ? ಬಾಬಾ ಹೇಳ್ತೀರಿ, ನನ್ನ ಸಂಘ ಮಾಡುವುದ್ರಿಂದ ನಿಮ್ಮ ದೋಣಿ ಪಾರಾಗತ್ತಂದ್ರೆ ನಿಮ್ಮ ಏರುವ ಕಲೆಯಲ್ಲಿ ನೀವು ಹೋಗ್ತೀರಿ ಅಂತಾರೆ ಬಾಬಾ. ರಾವಣ ಕಾ ಸಂಘ ಕುಸಂಗ. ರಾವಣನ ಸಂಘ ಏನಪ್ಪ? ಕುಸಂಗ ಅಂತಾರೆ ಬಾಬಾ. ಕು ಅಂದ್ರೆ ಕೆಟ್ಟ, ಕೆಟ್ಟ ಸಂಘ. ಬಾಬಾ ಹೇಳ್ತಿದ್ರೆ ರಾವಣನ ಸಂಘ ಕುಸಂಗ ಆಗಿದೆ. ಉಸ್ಕೆ ಸಂಘ ಸೆ ತುಮ್ ನೀಚೆ ಗಿರ್ತೆ ಹೋ, ಅರ್ಥಾತ್ ರಾವಣ ತುಮ್ಹೆ ಡುಬಾತಾ ಹೈ, ಡುಬಾಯೇಗಾ. ರಾವಣ ಕೆಟ್ಟ ಸಂಘ, ಅವನ ಸಂಘ ನಾವು ಮಾಡುವುದಂತಂದ್ರೇನೆ ಬಾಬಾ ಹೇಳ್ತಿದ್ದಾರೆ ನೀವು ಕೆಳಗಿಳಿತಾ ಬರೋದು ಅಂತಾರೆ ಬಾಬಾ. ಅಂದ್ರೆ ನಮ್ಮನ್ನಯ್ಯ ಮುಳಿಗೋಗೋದು. ಬಾಕಿ ಬಿ ಕಮಾಲ್ ಹೈ जो सेकंड में ऐसा संग देते जिससे तुम्हारी गति सदगति हो जाती है, इसीलिए उसे जादूगर भी कहा जाता है. ಬಾಬನ ಸಂಘ ಎಂತ ಒಳ್ಳೆ ಸಂಘ ಅಂತಂದ್ರೆ ಬಾಬಾ ಹೇಳ್ತಾರೆ ಬರೀ ಒಂದೇ ಸೆಕೆಂಡ್ ನಲ್ಲಿ ನಿಮ್ಮನ್ನ ನಾನು ಸದ್ಗತಿಗೆ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತಾರೆ ಬಾಬಾ. ಬರೀ ಒಂದೇ ಸೆಕೆಂಡ್ ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ಬಿಡ್ತೀನಿ? ಸದ್ಗತಿಗೆ ಕರ್ಕೊಂಡು ಹೋಗ್ತೀನಿ. ಅದಕ್ಕೆ ಬಾಬನಿಗೆ ಏನಂತ ಹೇಳ್ತೀವಿ? ಜಾದೂಗರ್ ಅಂತ ಹೇಳ್ತೀವಿ. ಹೌದು ತಾನೆ? ಸೊ ಬಾಬಾ ಹೇಳ್ತಿದ್ದಾರೆ ಸತ್ ಅಂತಂದ್ರೆ ಸತ್ಯ, ಸತ್ಯವಾದವನು ಬಾಬಾ ಒಬ್ನೇ. ಅವರ ಸಂಘದಿಂದ ನಮ್ಮದು ಏರುವ ಕಲೆಯಲ್ಲಿ ನಾವು ಹೋಗ್ತೀವಿ. ರಾವಣ ಕುಸಂಗ, ರಾವಣನ ಸಂಘ ಯಾವ ಸಂಘ? ಕುಸಂಗ. ನಮ್ಮ ದೋಣಿಯನ್ನ ಮುಳುಗಿಸ್ಬಿಡ್ತಾನೆ, ಅಂದ್ರೆ ನಮ್ಮ ಜೀವನವನ್ನೇ ಇಳಿಯುವ ಕಲೆಯಲ್ಲಿ ತಂದು ಬಿಡ್ತಾನೆ. ಬಾಬಾ ಏನಕ್ಕೆ ಜಾದೂಗರ್ ಅಂತಂದ್ರೆ ಒಂದು ಸೆಕೆಂಡ್ ನಲ್ಲಿ ಅವನ ಸಂಘದಿಂದ ನಮ್ಮನ್ನ ಸದ್ಗತಿಗೆ ಕರೆದೊಯ್ತಾರೆ. ಹೌದಾ ಇಲ್ಲ? ಅಚ್ಚಾ, ಓಂ ಶಾಂತಿ. ಬಚ್ಚಿ ಯಾದ್ ಮೇ बैठे थे. ನೋಡ್ರಿ, ನೀವು ನೆನಪಲ್ಲಿ ಕೂತಿದ್ದು ಬಾಬಾ ನೋಡಿದಾರೆ. ನನ್ನ ಮಕ್ಕಳು ಎದ್ರಲ್ಲಿ ಕೂತಿದ್ರು? ನನ್ನ ನೆನಪಲ್ಲಿ ಕೂತಿದ್ರು. ಇಸ್ಕೋ ಕಹಾ ಜಾತಾ ಹೈ ಯಾದ್ ಕಿ ಯಾತ್ರಾ. ಇಷ್ಟೊತ್ತು ಏನು ಈ ನೆನಪಿನಲ್ಲಿ ಕೂತ್ಕೊಂಡಿದ್ರೋ ಅದಕ್ಕೆ ಏನಂತ ಹೇಳ್ತಾರೆ? ನೆನಪಿನ ಯಾತ್ರೆ ಅಂತಾರೆ ಬಾಬಾ. ಬಾಪ್ कहते हैं ಯೋಗ ಅಕ್ಷರ ಕಾಮ ಮೇ ನ ಲಾओ. ಯೋಗ ಮಾಡ್ತೀನಿ, ಯೋಗ ಮಾಡ್ತೀನಿ. ಯೋಗ ಅನ್ನೋ ಅಕ್ಷರ ಶಬ್ದದಲ್ಲೇ ತರಬೇಡ್ರಿ ಅಂತಾರೆ. ಯೋಗ ಅನ್ನೋ ಶಬ್ದ ಬಾಬಾ ಹೇಳ್ತಿದ್ದಾರೆ ಬಳಕೆಯಲ್ಲಿ ತರ್ಲಿಕ್ಕೆ ಹೋಗ್ಬೇಡ್ರಿ, ಅವಶ್ಯಕತೆ ಇಲ್ಲ. ಯೋಗ ಅಂತ ಅಂದ್ಕೊಳ್ಳೇನೆ ಕಷ್ಟ ಆಗುತ್ತೆ. ಯೋಗ ಹತ್ತಲ್ರಿ ನನಗೆ ಅಂತೀವಿ. ಬಾಬಾ ಹೇಳ್ತಿದ್ದಾರೆ ನೆನಪು, ನನ್ ನೆನಪು ಮಾಡ್ರಿ, ಪ್ರೀತಿಯಿಂದ ನೆನಪು ಮಾಡಿ ಅಂತಾರೆ ಬಾಬಾ. ಬಾಪ್ಕು ಯಾದ್ ಕರ್ ವಹ ಹೇ ಆತ್ಮಾओं का बाप. परमपिता पतित पावन है, उस पतित पावन को ही याद करना है. ಅವರು ಶಿವಬಾಬಾ ಆತ್ಮಗಳಿಗೆ ತಂದೆ. ಆ ಆತ್ಮಗಳಿಗೆ ತಂದೆ ಅವನು ಪರಮ ಪಿತ, ಪತಿತ
ಪಾವನ. ಬಸ್ ನನ್ನನ್ನು ಕುಂತು ನೆನಪು ಮಾಡ್ರಿ ಅಂತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ, ಬಾಪ್ कहते हैं ದೇಹ के सब संबंध छोड़ एक बाप को याद करो. ಈಗ ದೇಹದ ಜೊತೆಗೆ ದೇಹದ ಎಲ್ಲಾ ಸಂಬಂಧಗಳನ್ನ ಬಿಡ್ರಿ 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 ಅಂತಾರೆ ಬಾಬಾ. ಬಿಟ್ಟು ಬಿಡ್ರಿ ಅವನ್ನೆಲ್ಲ. ನಾನ್ ದೇಹ ಅನ್ನೋದು ಮರ್ತು ಬಿಡ್ರಿ, ನನಗೆ ದೇಹದ ಸಂಬಂಧಿಕರಿದಾರ ಅನ್ನೋದು ಕೂಡ ಮರ್ತು ಬಿಡ್ರಿ ಅಂತಾರೆ ಬಾಬಾ. ನನ್ನ ನೆನಪು ಮಾಡಿ ಎಲ್ಲರನ್ನು ಮರೆತು ಅಂತಾರೆ. कहते हैं ना आप ये मर गई दुनिया. ನಾನ್ ಸತ್ರೆ ನನ್ನ ಪಾಲಿಗೆ ಜಗತ್ತೇ ಸತ್ತೋಗ್ಬಿಡುತ್ತೆ. ಹೌದಾ ಇಲ್ಲ? ನಾನು ಸತ್ಬಿಟ್ರೆ ನನ್ನ ಪಾಲಿಗೆ ನನ್ನ ಜಗತ್ತೇ ಸಾಯುತ್ತೆ. ನನ್ನ ಜಗತ್ತು ಅಂದ್ರೆ ನನ್ನ ದೇಹನೂ ಹೋಯ್ತು, ನನ್ನ ದೇಹದ ಸಂಬಂಧಿಕರು ಹೋದ್ರು. ಸೊ ಬಾಬಾ ಹೇಳ್ತಾರೆ, ಬದುಕಿದ್ದಾಗಲೇ ಸಾಯೋದು ಪ್ರಾಕ್ಟೀಸ್ ಮಾಡ್ರಿ. ನನ್ನ ದೇಹನೂ ನನಗೆ ನೆನಪಿಗೆ ಬಂದಿರಬಾರ್ದು. ಬಾಬಾ ಹೇಳ್ತಿದ್ದಾರೆ, ಯಾವ ಸಂಬಂಧಿಕರು ಕೂಡ ನನಗೆ ನೆನಪಿಗೆ ಬಂದಿರಬಾರ್ದು ಅಂತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ಏಕ ಬಾಪ್ ಕೋ ಹಿ ಯಾದ್ ಕರೋ ತೋ ತುಮ್ಹಾರೆ ಪಾಪ ಜಲ್ ಜಾಯೆಂಗೆ. ಏನೇನಾಗ್ತದೆ ಅಂತಂದ್ರು ಬಾಬನ ನೆನಪಿನಿಂದ ಇವತ್ತು ಸದ್ಗತಿ ಸಿಗತ್ತೆ ಅಂದ್ರು. ಮತ್ತೇನಾಗತ್ತೆ ಅಂದ್ರು? ಹಾ, ಘಾಟೆಯಿಂದ ಲಾಭ ಸಿಗತ್ತೆ ಅಂದ್ರು ಬಾಬಾ. ಮತ್ತೇನಾಗುತ್ತೆ ಅಂದ್ರು? ಪಾಪಗಳು ನಾಶ ಆಗ್ತದೆ ಅಂತಂದ್ರು. ಮತ್ತೇನಂದ್ರು? ವಿಶ್ವದ ಮಾಲೀಕರಾಗ್ತೀರಿ ಅಂತಂದ್ರು ಬಾಬಾ. ಮತ್ತೇನಾಗುತ್ತೆ ಅಂದ್ರು? ಮತ್ತೇನಾಗುತ್ತೆ ಅಂದ್ರು ಬಾಬಾ? ವಿಶ್ವದ ಮಾಲೀಕರಾಗ್ತೀವಿ ಅಂದ್ರೆ ಘಾಟೆಯಿಂದ ಫಾಯ್ದೆ ಆಗ್ತದೆ ಅಂತಂದ್ರು. ಕಮಾಯಿ ಆಗತ್ತೆ ಅಂತಂದ್ರು. ಏನಾಗತ್ತೆ ಅಂದ್ರು? ಸಂಪಾದನೆ, ಕಮಾಯಿ ಆಗತ್ತೆ ಅಂತಂತಾರೆ. ಈಗ ಬಾಬಾ ಹೇಳ್ತಿದ್ರೆ, ನಿಮ್ ಪಾಪ ನಾಶ ಆಗತ್ತೆ, ನಿಮ್ ಪಾಪ ಸುಟ್ಟೋಗುತ್ತೆ ಅಂತಾರೆ ಬಾಬಾ. ತುಮ್ ಜನ್ಮ ಜನ್ಮಾಂತರ ಕಿ ಪಾಪ ಆತ್ಮಾಯೇ ಹೋನ. ಆಕ್ಸೆಪ್ಟ್ ಮಾಡ್ತೀವಲ್ವಾ ಈ ಮಾತು? ನಾವು ಜನ್ಮ ಜನ್ಮಾಂತರದ ಪಾಪಾತ್ಮಗಳು. 63 ಜನ್ಮದಿಂದ ಬರೀ ಪಾಪಕರ್ಮಗಳನ್ನೇ ಮಾಡ್ಕೊಂತ ಬಂದಿದ್ದೀವಿ. ಸೊ ಅಬ್ ಪಾಪ ಸಬ್ ಕಟ್ಕರ್ ಪುಣ್ಯ ಕ್ಯಾಸೆ ಜಮಾ ಹೋ. ಹಾಗಾದ್ರೆ ಜನ್ಮ ಜನ್ಮಾಂತರ ಪಾಪಾತ್ಮಗಳು ನಾವು. ಪಾಪ ಜಮಾ ಕೂತ್ಕೊಂಡ್ಬಿಟ್ಟಿದೆ. ಈಗ ಆ ಪಾಪ ತೊಳೆಯೋದು ಹೇಗೆ? ಕತ್ತರಿಸೋಗೋದು ಹೇಗೆ ಕೇಳ್ತಾರೆ ಬಾಬಾ. ಆ ಜನ್ಮ ಜನ್ಮಾಂತರದ ಪಾಪಗಳನ್ನ ಸುಡೋದು ಹೇಗೆ? ನೆನಪಿನಿಂದ, ಬಾಬನ ನೆನಪಿನಿಂದ. ಬಾಬಾ ಹೇಳ್ತಾರೆ, ಬಾಪ್ ಕಿ ಯಾದ್ ಸೆ ಹಿ ಜಮಾ ಹೋಗಿ. ಪುಣ್ಯದ ಖಾತೆ ಜಮಾ ಆಗ್ಬೇಕು ಅಂತಂದ್ರೆ ಬಾಬಾ ಹೇಳ್ತಿದ್ರೆ, ನನ್ನ ನೆನಪಿನಿಂದಲೇ ಸಾಧ್ಯ. ಆತ್ಮ ಮೇ ಮನ್ ಬುದ್ಧಿ ಹೈ ನಾ, ತೋ ಆತ್ಮ ಕೋ ಬುದ್ಧಿ ಸೆ ಯಾದ್ ಕರ್ನಾ ಹೈ. ಆತ್ಮದಲ್ಲಿ ಮನಸ್ಸು ಬುದ್ಧಿ ಇದೆ. ಸೊ ಆ ಮನಸ್ಸು ಬುದ್ಧಿಯಿಂದ ಬಾಬರವರನ್ನ ನೆನಪು ಮಾಡಬೇಕು. ಬಾಪ್ कहते हैं तुम्हारे जो भी मित्र संबंधी हैं उन सबको भूलो. ಯಾರೆಲ್ಲ ಮಿತ್ರ ಸಂಬಂಧಿಕರಿದಾರೋ ಎಲ್ಲರನ್ನು ಮರೀರಿ ಅಂತಾರೆ ಬಾಬಾ. ವಹ ಸಬ್ ಏಕ್ ದೋ ಕೋ ದುಃಖ ದೇತೆ हैं. ಯಾಕೆ ಮರೀಲಿಕ್ಕೆ ಹೇಳ್ತಿದ್ದಾರೆ ಬಾಬಾ ಅವರನ್ನ? ಮಿತ್ರ ಸಂಬಂಧಿಕರನ್ನೆಲ್ಲ ಮರೀರಿ ಅಂತಾರೆ ಬಾಬಾ. ಯಾಕೆ ಮರೀಲಿಕ್ಕೆ ಹೇಳ್ತಾ ಇದ್ದಾರೆ? ಬಾಬಾ ಹೇಳ್ತಿದ್ದಾರೆ, ಒಬ್ಬರು ಇನ್ನೊಬ್ಬರಿಗೆ ಅವ್ರು ಏನ್ ಕೊಡೋರಿದ್ದಾರೆ? ದುಃಖನೇ ದುಃಖ ಕೊಡೋರಿದ್ದಾರೆ ಅಂತಾರೆ ಬಾಬಾ. एक पाप करते हैं जो काम कटारी चलाते हैं, दूसरा पाप फिर क्या करते हैं. ಬಾಬಾ ಹೇಳ್ತಿದ್ದಾರೆ, ಒಂದನೇದು ಪಾಪ ಏನ್ ಮಾಡ್ತಾ ಇದ್ದಾರೆ ಅವರು ಅಂತಂದ್ರೆ ಕಾಮ ಕಟಾರಿ ವಿಕಾರಕ್ಕೆ ಹೋಗ್ತಾರೆ. ಎರಡನೇದು ಪಾಪ ಏನ್ ಮಾಡ್ತಿರ್ಬೋದು ಅವರು? ಭಗವಂತನ ನಿಂದನೆ ಮಾಡ್ತಾರೆ, ಗ್ಲಾನಿ ಮಾಡ್ತಾರೆ. ಬಾಬಾ ಹೇಳ್ತಿದ್ದಾರೆ, जो बाप सर्व का सद्गति दाता है, बच्चों को बेहद का सुख देते हैं, अर्थात स्वर्ग का मालिक बनाते हैं, उसे सर्वव्यापी कह देते हैं. ಯಾವ ತಂದೆ ನಮಗೆ ಸದ್ಗತಿ ಕೊಡ್ತಾ ಇದ್ದಾನೋ, ಯಾವ ತಂದೆ ನಮ್ಮನ್ನ ವಿಶ್ವದ ಮಾಲೀಕ ಮಾಡ್ತಾ ಇದ್ದಾರೋ, ಅದೇ ತಂದೆಯನ್ನ ತಗೊಂಡು ಏನ್ ಮಾಡ್ಬಿಟ್ರು? ಸರ್ವವ್ಯಾಪಿ ಅಂತ ಹಾಗೆ ಹೇಳ್ಬಿಟ್ರು ತಾನೆ. ಸೊ 2 ತರದ ಪಾಪ ಕರ್ಮಗಳನ್ನ ಮಾಡಿದ್ರು. ಯಹ ಪಾಠ ಶಾಲಾ ಹೈ, ತುಮ್ ಆಯೇ ಹೋ ಯಹ ಪಡ್ನೆ. ನಿನ್ನೆನೂ ಬಾಬಾ ಹೇಳಿದ್ರು, ಇದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಅಲ್ವಾ? ವಿಶ್ವವಿದ್ಯಾಲಯ ಇದು ಅಂತಂದ್ರು ಬಾಬಾ. ಇದು ಪಾಠಶಾಲೆ. ಇದು ಇಲ್ಲ ಓದ್ಲಿಕ್ಕೆ ಬಂದಿದೀವಿ. ಯಾ ಲಕ್ಷ್ಮೀ ನಾರಾಯಣ್ ಹೇ ತುಮಾರ ಏಮ್ ಆಬ್ಜೆಕ್ಟ್. ನಾವು ಶಾಲೆಗೆ ಬಂದ ಕೂಡಲೇ ನಮ್ ಲಕ್ಷ್ಯ ಎಲ್ಲಿ ಹೋಗ್ಬೇಕು? ನಮ್ ಲಕ್ಷ್ಯದ ಕಡೆ ಹೋಗ್ಬೇಕು. ನಮ್ ಲಕ್ಷ್ಯ ಯಾವುದು?
ಲಕ್ಷ್ಮೀನಾರಾಯಣ ಅದಾಗ್ಲಿಕ್ಕೋಸ್ಕರ ತಾವು ಇಲ್ಲಿ ಬಂದಿದ್ದೀರಿ ಅಂತಾರೆ ಬಾಬಾ. और कोई ऐसे कह ना सके, तुम जानते हो अभी हमको पवित्र दुनिया का मालिक बनना है. ನಾವು ಏನಾದ್ರೂ ಲಕ್ಷ್ಮೀನಾರಾಯಣರಾಗ್ತೀವಿ ಅಂತ ಅಂದಾಗ ಬಾಬಾ ನಮಗ್ ಹೇಳ್ತಿರುವಾಗ ಎಷ್ಟು ನಮಗ್ ವಿಶ್ವಾಸ ಬಂದ್ಬಿಟ್ಟಿದೆ. ಹೌದು, ನಾನು ಆಗೇ ಆಗ್ತೀನಿ, ನಾನು ವಿಶ್ವದ ಮಾಲೀಕ ಆಗ್ತೀನಿ. ಗೊತ್ತಿದೆ ನಮಗೆ 63 ಜನ್ಮದಿಂದ ಸ್ವಲ್ಪ ಅಲ್ಲ ಎಷ್ಟೆಲ್ಲ ಪಾಪ ಕರ್ಮಗಳ ಮಾಡಿದೀವಿ, ಆದ್ರೂ ನಮಗ್ ವಿಶ್ವಾಸ ಇದೆ, ಏನ್ ನಿಶ್ಚಯ ಇದೆ, ಇಲ್ಲ ನಾನು ಅದನ್ನಾಗೇ ಆಗ್ತೀನಿ. ಯಾಕಂದ್ರೆ ನೀನದ್ ಆಗ್ತೀಯಾ ಅಂತ, ನೀನದ್ ಇದ್ದೆ ಅಂತ ಹೇಳಿದವನ್ ಯಾರು ನನಗೆ? ಸ್ವಯಂ ಭಗವಂತ ಹೇಳಿದಾನೆ, ನೀನೇ ಇದ್ದೆ ಅದು ಅಂತ ಹೇಳಿ. ಎಷ್ಟು ವಿಶ್ವಾಸ ಅಂದ್ರೆ ಇದೆಲ್ಲ ಪಾಪದ ಖಾತೆ ಇದ್ರೂ ಕೂಡ ಇಲ್ಲ, ಒಂದು ದಿನ ಅವನ ನೆನಪಿನಿಂದ ಇದನ್ನೆಲ್ಲ ಸಮಾಪ್ತಿ ಮಾಡ್ಕೊಂಡು ನಾನು ಅದನ್ನ ಹಾಗೆಯೇ ಆಗ್ತೀನಿ. ಈ ತರ ನೀವು ಲಕ್ಷ್ಮೀನಾರಾಯಣರಾಗ್ತೀರಿ ಅಂತ ಯಾವ್ದಾದ್ರು ಮನುಷ್ಯರು ಹೇಳಿದಾರಿಯೇ? ಯಾಕಂದ್ರೆ ಅವ್ರು ನಮ್ ಪ್ರೆಸೆಂಟ್ ನೋಡ್ತಾ ಇದ್ದಾರೆ. ಹೌದಾ ಇಲ್ಲ? ನಾವ್ ಈಗ ಹೆಂಗಿದ್ದೀವಿ, ಏನ್ ಮಿದಿ, ನೀವ್ ಆಗ್ತೀರಾ, ನಿಮ್ಮಂತವ್ರು ಆಗ್ತೀರಾ? ಸಾಧ್ಯನೇ ಇಲ್ಲ ಅಂತಾರ. ಹೌದಾ ಇಲ್ಲ? ಈಗಿನ ಜನ ಹೇಗೆ ಅಂತಂದ್ರೆ ಪ್ರೆಸೆಂಟಿನ ಸಿಚುವೇಶನ್ಸ್ ನೋಡಿ, ಹೋಗ್ಲಿ ನಮ್ಮಲ್ಲಿ ವೀಕ್ನೆಸ್ ಇದಾವೆ, ನಾವು ಸಿಟ್ಟು ಮಾಡ್ತೀವಿ, ನಾವು ಎಲ್ಲ ಮಾಡ್ತೀವಿ, ಅಶಾಂತಿ ಇದೆ, ಇಲ್ಲ ಅನ್ನಂಗಿಲ್ಲ, ಆದ್ರೂ ತಿದ್ದುಕೊಳ್ತಾ ಇದ್ದೀವಿ. ವಿ ಆರ್ ಅಂಡರ್ ಪ್ರೋಗ್ರೆಸ್ ಅಲ್ವಾ? ಹೌದಾ ಇಲ್ವಾ? ಪ್ರೋಗ್ರೆಸ್ ನಲ್ಲಿ ಇದ್ದೀವಿ. ಹೆಂಗೆ ಒಂದು ರಸ್ತೆಯ ನಡುವೆ ಇದು ಇಟ್ಟಿರ್ತಾರಲ್ವಾ, ಅಂಡರ್ ಕನ್ಸ್ಟ್ರಕ್ಷನ್ ಅಂತ ಹೇಳಿ, ಅಥವಾ ಅಂಡರ್ ಏನ್ ಬೋರ್ಡ್ ಹಾಕಿರ್ತಾರೆ, ಸೈನ್ ಬೋರ್ಡ್ ಹಾಕಿರ್ತಾರೆ. ದುರಸ್ತಿಯಲ್ಲಿ ಇದೆಯಲ್ಲ, ಅದ್ರ ಉನ್ನತಿಯಲ್ಲಿದೆ ಅಂತ ಬರ್ದಿರ್ತಾರೆ. ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಬರ್ದಿರ್ತಾರೆ. ನಮ್ದು ಅದೇ ಬೋರ್ಡ್ ಈಗ. ಹೌದು, ಕನ್ನಡದೊಳಗೆ ನಾವು ಹಂಗೆ ವರ್ಕ್ ಇನ್ ಪ್ರೋಗ್ರೆಸ್ ನಮ್ದು ನಡೆದಿದೆ ಅಪ್ಪ, ಮಾಡ್ತಿರ್ತೀವಿ, ಸಿಟ್ಟು ಮಾಡ್ತೀವಿ, ಅದು ಮಾಡ್ತೀವಿ, ಮಾಡಕೂಡ್ದು ಅಂತ ಗೊತ್ತು, ಆದ್ರೆ ಬಟ್ ವಿ ಆರ್ ಟ್ರೈಯಿಂಗ್ ಅವರ್ಸ್. ನಾವು ಟ್ರೈ ಮಾಡ್ತಾ ಇದೀವಿ, ನೀವು ಅದನ್ನು ಮಾಡ್ತಿಲ್ವಲ್ಲ. ನಾವು ನಮ್ಮನ್ನ ನಾವು ಸುಧಾರಿಸ್ಕೊಳ್ಳಿಕ್ಕೆ ಎಷ್ಟೋ ಪಟ್ಟು ಸುಧಾರಣೆ ಆಗಿದ್ದೇವೆ. ಈಗ ಮೊದಲಿಂದಗಿಂತಲೂ ಈಗ ನೋಡಿದ್ರೆ ಏನಾಗಿದ್ದೀವಿ, ಬಹಳಷ್ಟು ಸುಧಾರಣೆ ಆಗಿದ್ದೀವಿ. ಬಾಬನ್ ನೆನಪಿನಲ್ಲಿ ಇದ್ಕೊಂಡು, ಯಾಕಂದ್ರೆ ಅವ್ರು ನಮ್ ಪ್ರೆಸೆಂಟ್ ನೋಡ್ತಾ ಇದ್ದಾರೆ, ಬಾಬಾ ನಮ್ದು ಫ್ಯೂಚರ್ ನೋಡ್ತಾ ಇದ್ದಾರೆ, ಪಾಸ್ಟ್ ನೋಡ್ತಾ ಇದ್ದಾರೆ. ನಮ್ ಪ್ರೆಸೆಂಟ್ ನೋಡ್ತಾನೆ ಇಲ್ಲ ಬಾಬಾ. ಏನಪ್ಪ ಇಷ್ಟು ಸಿಟ್ಟು ಮಾಡ್ತೀರಿ, ನೀವೆಲ್ಲ ಆಗ್ತೀರಿ ನಾರಾಯಣ ಅಂತ ಬಾಬಾ ಅಂತಾನೆ ನಮ್ಗೆ? ಎಂದೆಂದಿಗೂ ಇಲ್ಲ. ಬಾಬಾ ಏನಂತಾನೆ, ನಿನ್ನೆ ನೀನ್ ಹಿಂಗಿದ್ದೆ, ನಾಳೆನೂ ನೀನ್ ಹೀಗಾಗ್ತೀಯ. ಈಗಿನ ಇಂಪಾರ್ಟೆಂಟ್ ಅಲ್ಲ, ಪ್ರೆಸೆಂಟ್ ಇಂಪಾರ್ಟೆಂಟ್ ಅಲ್ಲ, ಬಟ್ ನೀನ್ ಸಾಧನೆ ಮಾಡಿ ನಿನ್ನ ಲಕ್ಷ್ಯ ಗುರಿ ಎಲ್ಲಿಗೆ ಹೋಗಿ ಮುಟ್ಟೋದಿದೆಯಲ್ಲ, ನಾ ಗುರಿ ನೀನ್ ನೋಡ್ತಾ ಇದ್ದೀನಿ, ಮುಂದೆ ನೀನ್ ಏನಾಗೋನಿದ್ಯಾ. ಅಷ್ಟು ವಿಶ್ವಾಸ ಬಾಬನಿಗೆ. ನಮ್ದು ಈ ನಡುವೆ ದಾರಿ ನೋಡ್ತಾ ಇಲ್ಲ ಬಾಬಾ. ಹಾಗಾದ್ರೆ ನನ್ನನ್ನು ಕೂಡ ನಾನು ಅಲ್ಲಿ ಪ್ಲೇಸ್ ಮಾಡ್ಕೊಂಡ್ಬಿಡ್ಬೇಕು. ಇನ್ನು ಎಷ್ಟು ಡಿಸ್ಟೆನ್ಸ್ ಇದೆ ನಂದು ಮುಟ್ಲಿಕ್ಕೆ, ಅದು ನಾರಾಯಣ ಆಗ್ಲಿಕ್ಕೆ, ನನ್ನ ಲಕ್ಷ್ಯ ಮುಟ್ಲಿಕ್ಕೆ. ಅದಕ್ಕೆ ಬಾಬಾ ಲಕ್ಷ್ಯ ತೂಗು ಹಾಕ್ಬಿಡ್ರಿ ಮನೆಯಲ್ಲಿ ಅಂದ್ಬಿಡ್ತಾನೆ. ಬಾರಿ ಅದು ಕಾನ್ಶಿಯಸ್ ಅಲ್ಲಿ ಬರ್ಲಿ, ನಾನು ಏನಾಗೋನಿದ್ದೀನಿ. ಬಾಬಾ ಹೇಳ್ತಿದ್ದಾರೆ, ನಾನು ಹೇಳ್ತೀನಿ ನಿಮ್ಗೆ ಲಕ್ಷ್ಮೀನಾರಾಯಣರಾಗ್ತೀರಿ ಅಂತ. ಹೊರಗಿನ ಜನ ಏನಾದ್ರೂ ಹೇಳ್ತಾರೇನು? ಯಾರ್ಯಾರು ಈ ಮಾತು ಹೇಳಕ್ ಬರುದಿಲ್ಲ ಅಂತಾರೆ. ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ, ಪೂರೆ 5,000 ವರ್ಷ ಹುವೆ ಪವಿತ್ರ ಪ್ರಪಂಚಕ್ಕೆ, ನಾವು ಪವಿತ್ರ ಪ್ರಪಂಚಕ್ಕೆ ಮಾಲೀಕರಾಗಿದ್ದೆವು, ತುಂಬಾ ಪವಿತ್ರ ಇದ್ದೆವು. ಎಷ್ಟು ವರ್ಷದ ಹಿಂದಿನ ಮಾತಿದು? ಬರೀ 5,000 ವರ್ಷದ ಮಾತು ಅಂತಂತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ, ಹಮ್ ಹಿ ವಿಶ್ವಕ್ಕೆ ಮಾಲೀಕ ಥೆ, ಪೂರೆ 5,000 ವರ್ಷ ಹುವೆ. ದೇವಿ ದೇವತಾ ವಿಶ್ವಕ್ಕೆ ಮಾಲೀಕ ಹೇ ನಾ, ಕಿತನಾ ಉಂಚ ಪದ ಹೇ. ವಿಶ್ವದ ಮಾಲೀಕ ಅನ್ನೋದು ಎಷ್ಟೊಂದು ಉನ್ನತ ಮಟ್ಟದ ಪದವಿ ಅಂತಾರೆ ಬಾಬಾ. ಎಷ್ಟು ಶ್ರೇಷ್ಠ ಮಟ್ಟದ ಪದವಿ ಅದು, ಸಾಮಾನ್ಯ ಅಲ್ಲ. ಜರೂರ್ ಯಹ ಬಾಪ ಹಿ ಬನಾಯಂಗೆನ. ಅಷ್ಟು ಶ್ರೇಷ್ಠ ಮಟ್ಟದ ಪದವಿ ಅಂತಂದ್ರೆ ಬಾಬಾ ಹೇಳ್ತಾರೆ, ಅವಶ್ಯ ನಾನೇ ಮಾಡಿರ್ಬೇಕಲ್ವಾ, ಆ ಮಟ್ಟಕ್ಕೆ ಏರ್ಸಿರ್ಬೇಕಲ್ವಾ. ಬಾಪು ಹಿ ಪರಮಾತ್ಮ ಕೇತೆ ಹೇ, ಉನ್ಕಾ ಅಸಲ್ ನಾಮ್ ಹೇ. ಬಾಬನಿಗೆನೆ ಪರಮಾತ್ಮ ಅಂತ ಕರೆಯೋದು. ಅವರ ವಾಸ್ತವದ ಹೆಸರು ಶಿವ ಅಂತಾರೆ ಬಾಬಾ. ಏನಾಗಿದೆ? ಶಿವ ಅಂತಾರೆ ಬಾಬಾ. ಅನ್ನೋರು, ಇಫ್ ಯು ಡೋಂಟ್ ಮೈಂಡ್ ಬೇಗೊಂಡು ಕೊಡಿ, ಥ್ಯಾಂಕ್ ಯು. ಇಲ್ಲ, ತ್ರಾಸಾಗುತ್ತೆ, ಕುತ್ಕೊಳ್ಳಿಕ್ಕಾಗಲ್ಲ. ಬಾಬಾ ಹೇಳ್ತಾರೆ, ಫಿರ್ ಬಹುತ್ ನಾಮ್ ರಖ ದಿಯೇ ಹೈ, ಜೈಸೆ
ಸರಿ, ಮೂಲ ಹೆಸರು ಏನಪ್ಪ ಅವ್ರದ್ದು? ಮೂಲ ಹೆಸರು ಯಾವುದು? ಶಿವ. ಯಾವುದು? ಶಿವ ಆಗಿದೆ. ಬಾಬಾ ಹೇಳ್ತಿದ್ದಾರೆ फिर बहुत नाम रख दिए हैं, जैसे बॉम्बे में बबुलनाथ का मंदिर है, अर्थात कांटों के जंगल को फूलों का बगीचा बनाने वाला है. ಬಾಬಾ ತಿಳಿಸ್ತಿದ್ದಾರೆ, ಉದಾಹರಣೆಗಾಗಿ ಬಹಳಷ್ಟು ಹೆಸರು ಕೊಟ್ಟಿದ್ದಾರೆ. ಬಬುಲ್ನಾಥ ಅಂತ ಕರೀತಾರೆ. ಬಬುಲ್ನಾಥ ಅಂತಂದ್ರೆ ಮುಳ್ಳನ್ನ ಏನ್ ಮಾಡಿದ್ದಾರೆ? ಬಬುಲ್ ಅಂದ್ರೆ ಹೂವ, ಸಾರಿ ಮುಳ್ಳು. ಮುಳ್ಳನ್ನ ಏನ್ ಮಾಡಿದ್ದಾರೆ? ಹೂವನ್ನಾಗಿ ಮಾಡಿದ ನಾಥನಿಗೆ ಏನಂತ ಕರೀತಾರೆ? ಬಬುಲ್ನಾಥ ಅಂತ ಕರೀತಾರೆ. ಬಾಂಬೆಯಲ್ಲಿ ಆ ಲಿಂಗ ಇದೆ, ಬಬುಲ್ನಾಥ ದೇವಸ್ಥಾನ ಇದೆ ಅಂತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ, ನಹಿ तो उसका असली नाम एक ही शिव है, इनमें प्रवेश करते हैं तो भी नाम शिव ही है. ಬಾಂಬೆಯಲ್ಲಿ ಬಬುಲ್ನಾಥ ಇದೆ. ಆನಂತರ ಪಶುಪತಿನಾಥ ಅಂತ ನೇಪಾಳ್ನಲ್ಲಿ ಇದೆ. ಪಶು ಸಮಾನ ಇರುವ ಮನುಷ್ಯರನ್ನ ನಾಥರನ್ನಾಗಿ ಮಾಡಿರುವ ಪಶುಪತಿನಾಥ. ಬಾಬಾ ಹೇಳ್ತಿದ್ದಾರೆ, ಹಾಗೆ ತಾವೆಲ್ಲ ಕೊಟ್ಟಿದ್ದು ಹೆಸರು ಬೇರೆ ಬೇರೆ ಇದೆ, ಆದ್ರೆ ನನ್ನ ಮೂಲ ಹೆಸರು ಯಾವುದು? ಶಿವ ಅಂತಾರೆ ಬಾಬಾ. ಶಿವ ಹೇ तो इनमें प्रवेश करते हैं तो भी नाम शिव है. ನಾನ್ ಇವರೊಳಗೆ ಪ್ರವೇಶ ಮಾಡಿದ್ರು ಕೂಡ ನನ್ನ ಹೆಸರು ಏನಿದೆ? ಶಿವನೇ ಅಂತಾರೆ ಬಾಬಾ. ನಮ್ದು ಹಾಗಲ್ಲ. ಇವತ್ತು ಈ ದೇಹದಲ್ಲಿ ಇದ್ದೀನಿ ಅಂತಂದ್ರೆ ಒಂದು ಹೆಸರು, ನಾಳೆ ಇನ್ನೊಂದು ದೇಹಕ್ಕೆ ಹೋಗ್ತೀನಿ ಅಂತಂದ್ರೆ ಅಲ್ಲಿ ಮತ್ತೊಂದು ಹೆಸರು. ಶಿವಬಾಬನ್ಗೆ ಹಾಗಲ್ಲ. ಶಿವಬಾಬಾ ಹೇಳ್ತಿದ್ದಾರೆ, ನಾನು ಅಲ್ಲಿದ್ದಾಗಲೂ ನನ್ನ ಹೆಸರು ಶಿವ, ಇಲ್ಲಿ ಕೆಳಗಿಳಿದು ಬಂದು ಅವರ ದೇಹದಲ್ಲಿ ಪ್ರವೇಶ ಮಾಡಿದ್ರು ನನ್ನ ಹೆಸರು ಶಿವ ಅಂತಾನೆ ಅಂತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ, ತುಮಕೋ ಇನ್ ಬ್ರಹ್ಮಕೋ ಯಾದ್ ನಹೀ ಕರ್ನಾ ಹೈ, ಯಹ ತೋ ದೇಹದಾರಿ ಹೈ, तुमको याद करना है विदेही को, तुम्हारी आत्मा पतित बनी है, उनको पावन बनाना है. ಬಾಬಾ ಹೇಳ್ತಿದ್ದಾರೆ, ಈ ಬ್ರಹ್ಮಾರವರನ್ನ ತಾವು ನೆನಪು ಮಾಡೋ ಅವಶ್ಯಕತೆ ಇಲ್ಲ ಅಂತಾರೆ ಬಾಬಾ. ಯಾಕಂದ್ರೆ ಅವರು ಕೂಡ ದೇಹದಾರಿನೇ, ಆದ್ರೆ ತಾವುಗಳು ವಿದೇಹಿ ತಂದೆಯನ್ನ ನೆನಪು ಮಾಡ್ಬೇಕು ಅಂತಾರೆ ಬಾಬಾ. ವಿದೇಹಿ ತಂದೆ ಯಾರು? ಶಿವಬಾಬಾ. ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಪತಿತರಾಗಿದ್ದೀರಿ, ಈಗ ಪಾವನರಾಗ್ಲೇಬೇಕಲ್ವಾ, ಅದಕ್ಕೆ ನನ್ನ ನೆನಪು ಮಾಡಿ ಅಂತಾರೆ. कहते भी है महात्मा पापात्मा, महात परमात्मा नहीं कहते. ಮಹಾತ್ಮ ಪುಣ್ಯಾತ್ಮ ಪಾಪಾತ್ಮ ಅಂತಾರೆ ಹೊರತು ಮಹಾನ್ ಪರಮಾತ್ಮ ಅಂತಾರೆ ಏನು? ಎಂತ ಪುಣ್ಯ ಪರಮಾತ್ಮ ಇದ್ದಾನಂತ ಹೇಳ್ತೀವೇನು? ಇಲ್ಲ. ಬಾಬಾ ಹೇಳ್ತಿದ್ದಾರೆ, ಮಹಾನ್ ಪರಮಾತ್ಮ ಅನ್ನೋ ಶಬ್ದ ಬಳಸಲ್ಲ. अपने को परमात्मा व ईश्वर भी कोई कह न सके. कहते भी है ಮಹಾತ್ಮ ಪವಿತ್ರ ಆತ್ಮ. ಆತ್ಮದ ಪಾಠಕ್ಕೆ ತಗೊಂಡು ಹೋಗ್ತಿದ್ದಾರೆ ಇವತ್ತು ಬಾಬಾ. ಎಲ್ಲೆಲ್ಲಿ ಏನೇನು ಹೇಳ್ತಾರೆ ಅಲ್ಲಲ್ಲಿ ಹೋಗ್ಲೇಬೇಕು. ಅದನ್ನೇ ಮರ್ಜ್ ಮಾಡ್ಕೊಳ್ಳಿ. ನೋಡಿ, ಆತ್ಮದ ಪಾಠದಲ್ಲಿ ಎಷ್ಟು ಚಂದ ಸ್ಪಷ್ಟ ಹೇಳಿದ್ರು. ಆತ್ಮನಿಗೆ ಪುಣ್ಯಾತ್ಮ ಪಾಪಾತ್ಮ ದೇವಾತ್ಮ ಅಂತ ಬಳಸ್ತೀವಿ, ಮಹಾತ್ಮ ಅಂತ ಬಳಸ್ತೀವಿ, ಆದ್ರೆ ಪರಮಾತ್ಮನಿಗೆ ಮಹಾನ್ ಪುಣ್ಯ ಪಾಪ ಅನ್ನೋ ಅಡ್ಜೆಕ್ಟಿವ್ಸ್ ಅನ್ನ ಬಳಸಲ್ಲ. ಬಳಸ್ತೀವ? ಬಳಸಲ್ಲ. ಸೊ ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ, ತಮ್ಮನ್ನ ತಾವು ಈಶ್ವರ ಪರಮಾತ್ಮ ಅಂತ ಕರೆಸಿಕೊಳ್ಳೋದು ಕೂಡ ಇದು ತಪ್ಪು ಅಂತಾರೆ ಬಾಬಾ. ಆತ್ಮ ಪರಮಾತ್ಮ ಆಗ್ಲಿಕ್ಕಾಗತ್ತಾ? ಇಲ್ಲ ಅಂತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ, ಸನ್ಯಾಸಿ ಸನ್ಯಾಸ ಕರ್ತೆ ಹೈ, ಇಸಿಲಿಯೇ ಪವಿತ್ರ ಆತ್ಮ ಹೈ. ಸನ್ಯಾಸಿಯರು ಸನ್ಯಾಸ ಮಾಡ್ತಾರಲ್ವಾ, ವಿಕಾರಗಳನ್ನೇ ಬಿಟ್ಟು ಬಿಡ್ತಾರೆ, ಸನ್ಯಾಸ ಮಾಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅವರಿಗೆ ಪವಿತ್ರ ಆತ್ಮ ಅಂತ ಕರಿತೀವಿ. ಬಾಪ್ನೆ ಸಮझाया है, वह भी सभी पुनर्जन्म लेते हैं. ಸನ್ಯಾಸಿಯರು ಈ ಒಂದು ಜನ್ಮ ವಿಕಾರವನ್ನ ತ್ಯಾಗ ಮಾಡಿರುವುದರಿಂದ ಬಾಬಾ ಹೇಳ್ತಿದ್ದಾರೆ, ಅವರು ಪವಿತ್ರ ಆತ್ಮ ಅಂತ ಅನಿಸ್ಕೊಳ್ತಾರೆ. ಆದ್ರೆ ಮತ್ತೆ ಅವರು ಪುನರ್ಜನ್ಮದಲ್ಲಿ ಬರ್ಲೇಬೇಕು. ಅವ್ರು ಪುನರ್ಜನ್ಮದಲ್ಲಿ ಬಂದೇ ಬರ್ತಾರೆ ಅಂತಾರೆ ಬಾಬಾ. देहधारियों को पुनर्जन्म जरूर लेना पड़ता है. विकार से जन्म ले, फिर जब बड़े बालिग बन जाते हैं तो संन्यास कर लेते हैं. ಬಾಬಾ ಹೇಳ್ತಿದ್ದಾರೆ, ಸನ್ಯಾಸಿಯರು ಸನ್ಯಾಸ ಮಾಡುವುದರಿಂದ ಅವ್ರಿಗೆ ಪವಿತ್ರ ಆತ್ಮಗಳು ಅಂತ ಕರಿತೀವಿ. ಆದ್ರೆ ದೇಹಧಾರಿಗಳಾಗಿರುವುದರಿಂದ ಅವ್ರು ಪುನರ್ಜನ್ಮದಲ್ಲಿ ಬರ್ಲೇಬೇಕು ಅಂತಾರೆ ಬಾಬಾ. ಬರುವಾಗ ಬಾಬಾ ಹೇಳ್ತಾರೆ, ವಿಕಾರದಿಂದ ಜನ್ಮ ತಗೊಂಡು ಬರ್ತಾರೆ. ಆ ನಂತರ ಸ್ವಲ್ಪ ಬಾಲ್ಯಾವಸ್ಥೆ ಯೌವನಾವಸ್ಥೆಗೆ ಬಂದಾಗ ಯೌವನಾವಸ್ಥೆಯಲ್ಲಿ ನಿರ್ಣಯ ಮಾಡ್ತಾರೆ, ಇಲ್ಲ ನಾನು ಸನ್ಯಾಸ ತಗೋಬೇಕು, ನಾನು ಪವಿತ್ರ ಇರಬೇಕು ಅಂತ ಅವ್ರ ಮನೆ ಮಠ ಬಿಟ್ಟು ಸನ್ಯಾಸತ್ವ ತಗೊಂಡ್ಬಿಡ್ತಾರೆ. ಬಾಬಾ ಹೇಳ್ತಿದ್ದಾರೆ, ದೇವತಾಯೇ ತೋ ಐಸೆ ನಹಿ ಕರ್ತೆ.
ಈಗ ಬಾಬಾ ಆತ್ಮ ಪರಮಾತ್ಮ ವ್ಯತ್ಯಾಸ ಹೇಳ್ತಾ ಹೇಳ್ತಾ ನೋಡಿ ಹೆಂಗೆ ಸ್ಟೆಪ್ ಬೈ ಸ್ಟೆಪ್ ಬರ್ತಾರೆ. ಆತ್ಮನಿಗೆ ಪಾಪಾತ್ಮ ಅಂತೀವಿ, ಪುಣ್ಯಾತ್ಮ ಅಂತೀವಿ, ದೇವಾತ್ಮ ಅಂತೀವಿ, ಮಹಾತ್ಮ ಅಂತೀವಿ. ಪರಮಾತ್ಮನಿಗೆ ಆ ಶಬ್ದ ಬಳಸಲ್ಲ. ಸನ್ಯಾಸಿಯರಿಗೆ ನಾವು ಪವಿತ್ರ ಆತ್ಮ ಅಂತೀವಿ. ಪವಿತ್ರ ಆತ್ಮ ಅಂತಂದ್ರೆ ಯಾಕೆ ಅಂತಂದ್ರು ಬಾಬಾ, ಯಾಕಂದ್ರೆ ಅವರು ಸನ್ಯಾಸ ಮಾಡ್ತಾರೆ ಅಲ್ವಾ, ವಿಕಾರಗಳನ್ನ ತ್ಯಜಿಸ್ತಾರೆ, ವಿಕಾರಗಳನ್ನ ಅವ್ರು ಸನ್ಯಾಸ ಮಾಡ್ತಾರೆ. ಅದಕ್ಕೆ ಅವರಿಗೆ ನಾವು ಪವಿತ್ರ ಆತ್ಮ ಅಂತ ಕರಿತೀವಿ. ಅವರು ಪರಮಾತ್ಮ ಅಲ್ಲ, ಅವ್ರ ಆತ್ಮಗಳಾಗಿರೋದ್ರಿಂದ, ದೇಹದಾರಿಗಳಾಗಿರೋದ್ರಿಂದ ಅವ್ರು ಪುನರ್ಜನ್ಮದಲ್ಲಿ ಬರ್ತಾರೆ. ನೋಡಿ ಬಾಬಾ ಹೆಂಗ್ ಕನೆಕ್ಷನ್ ತಗೊಳ್ತಾರೆ. ಸರಿ, ಅವರು ದೇಹದಾರಿ ಪುನರ್ಜನ್ಮ ತಗೊಳ್ತಾರೆ. ಪುನರ್ಜನ್ಮ ತಗೊಂಡಾಗ ಅವರು ವಿಕಾರದಿಂದಲೇ ಜನ್ಮ ತಗೊಳ್ಳೋದು. ಆದ್ರೆ ಬಾಲ್ಯ ಯೌವನಾವಸ್ಥೆಗೆ ಬಂದಾಗ ಅವ್ರು ಮತ್ತೆ ಸಂಕಲ್ಪ ಮಾಡ್ತಾರೆ, ಇಲ್ಲ ನಾನು ಸನ್ಯಾಸತ್ವ ತಗೋಬೇಕು ಅಂತ ಸನ್ಯಾಸವನ್ನ ತಗೊಳ್ತಾರೆ. ಆದ್ರೆ ದೇವತೆಗಳು ಹಾಗಲ್ಲ. ಹುಟ್ಟೋದೇ ಅವರು ವಿಕಾರದಿಂದ ಹುಟ್ಟೋದೇ ಇಲ್ಲ. ಅವರ ಹುಟ್ಟುವುದೇ ಬಾಬಾ ಹೇಳ್ತೀರ, ಅವರ ಬರ್ತೇ ವಿಕಾರದಿಂದ ಇಲ್ಲ. ಸನ್ಯಾಸಿಯರು ಪವಿತ್ರ ಹೌದು, ಆದ್ರೆ ಒಂದ್ ಸ್ಟೇಜಿಗೆ ಬಂದ ಮೇಲೆ ಸನ್ಯಾಸ ಮಾಡ್ತಾರೆ. ಆದ್ರೆ ಹುಟ್ಟೋದು ಕೂಡ ಅವ್ರ ವಿಕಾರದಿಂದ. ಆದ್ರೆ ದೇವತಾತ್ಮಗಳು ಹಾಗಲ್ಲ ಅಂತಾರೆ ಬಾಬಾ. ದೇವತಾತ್ಮಗಳದ್ದು ಬಾಬಾ ಹೇಳ್ತಾರೆ ವಹ ಎವರ್ ಪವಿತ್ರ ಹೇ, ಅವ್ರಿರೋದೇ एवर पवित्र अंतर है बाबा. बाप अभी तुमको आसुरी से दैवी बनाते हैं, दैवी गुण धारण करने से दैवी संप्रदाय बनेंगे. ನೋಡಿ ಸನ್ಯಾಸಿ ಧರ್ಮದ್ದು ಅವರು ಪವಿತ್ರಾತ್ಮ ಹೌದು, ದೇವಾತ್ಮಗಳು ಪವಿತ್ರಾತ್ಮ ಹೌದು. ಆದ್ರೆ ಇವ್ರದ್ದು ಹುಟ್ಟುವಿಕೆನೇ ಸಂಪೂರ್ಣ ಪವಿತ್ರತೆಯಿಂದ ಇದೆ ಅಂತಾರೆ ಬಾಬಾ. ದೇವಿ ದೇವತೆಗಳದ್ದು ಹೌದೋ ಇಲ್ಲೋ. ಬಾಬಾ ಹೇಳ್ತಿದ್ದಾರೆ ಮಕ್ಕಳೇ ಅವರು ಎವರ್ ಪ್ಯೂರ್ ಆಗಿದ್ದಾರೆ. ಈಗ ಬಾಬಾರವರು ನಮ್ಮನ್ನ ಆಸೂರಿದಿಂದ ದೇವಿ ದೇವತೆಯನ್ನಾಗಿ ಮಾಡ್ತಾ ಇದ್ದಾರೆ. ದೈವಿ ಸಂಪ್ರದಾಯಕ್ಕೆ ಹೋಗ್ಬೇಕು ಅಂದ್ರೆ ನಮ್ಮಲ್ಲಿ ದೈವಿ ಗುಣಗಳು ಬೇಕೇ ಬೇಕು ಅಂತಾರೆ ಬಾಬಾ. तो दैवी संप्रदाय रहते हैं. ದೈವಿ ಸಂಪ್ರದಾಯದವರು ಎಲ್ಲಿರ್ತಾರೆ? ಸ್ವರ್ಗದಲ್ಲಿ, ಸತ್ಯಯುಗದಲ್ಲಿ. ಆಸೂರಿ ಸಂಪ್ರದಾಯದವರು ಎಲ್ಲಿರ್ತಾರೆ? ದ್ವಾಪರದಿಂದ ಶುರು ಕಲಿಯುಗ ಮೇ. ಸೊ ಅಭಿ ಹೇ, ಈಗ ಇರೋದು ಸಂಗಮ ಯುಗ. ಎಲ್ಲಿದ್ದೀವಿ? ಸಂಗಮ ಯುಗದಲ್ಲಿದ್ದೀವಿ. ಅಬ್ ತುಮಕೋ ಬಾಪ್ ಮಿಲಾ ಹೈ, कहते हैं अब तुमको फिर दैवी संप्रदाय बनना है जरूर. तुम यहाँ आए ही हो दैवी संप्रदाय बनने. ಬಾಬಾ ಹೇಳ್ತಿದ್ದಾರೆ ಈಗ ಆಸುರಿ ಸಂಪ್ರದಾಯ ಬಿಟ್ಬಿಟ್ಟಿದೀವಿ, ಈಗ ನಿಧಾನ ದೈವಿ ಸಂಪ್ರದಾಯಕ್ಕೆ ಹೋಗ್ತಾ ಇದ್ದೀವಿ. ನಾವು ಸಂಗಮ ಯುಗದಲ್ಲಿದ್ದೀವಿ. ಸಂಗಮ ಯುಗದಲ್ಲಿ ಬಾಬಾ ಬಂದಿದ್ದಾರೆ ನಮ್ಮನ್ನ ಆಸುರಿ ಸಂಪ್ರದಾಯದಿಂದ ದೈವಿ ಸಂಪ್ರದಾಯರನ್ನಾಗಿ ಮಾಡ್ಲಿಕ್ಕೆ. ದೈವಿ ಸಂಪ್ರದಾಯ ವಾಲೋಂಕೋ ಅತಾಹ ಸುಖ ಹೈ. ದೈವಿ ಸಂಪ್ರದಾಯದವರಿಗೆ ಬಹಳಷ್ಟು ಅಪರಂ ಅಪಾರ ಅತಾಹ ಸುಖ ಇದೆ ಅಂತಾರೆ ಬಾಬಾ. ಇಸ್ ದುನಿಯಾಕೋ ಕಹಾ ಜಾತಾ ಹೈ, ಈ ಪ್ರಪಂಚಕ್ಕೆ ಹಿಂಸಕ ಅಂತ ಕರೆದ್ರೆ ದೇವತೆಗಳ ಜಗತ್ತಿಗೆ ಏನಂತ ಕರಿತೀವಿ? ಅಹಿಂಸಕರು ಅಂತ ಕರಿತೀವಿ ಅಂತಾರೆ ಬಾಬಾ. ಅಹಿಂಸಕ ಬಾಪ್ कहते हैं मीठे मीठे रूहानी बच्चों. ಎಲ್ಲಾ ಸುತ್ತಾಡಿಸಿ ಬಂದ್ರು ಮತ್ತು ಮೂಲ ಒಂದು ಮಾತು ಹೇಳ್ತಾರೆ, ಇಂಪಾರ್ಟೆಂಟ್ ಮಾತು ಹೈಲೈಟ್ ಮಾಡ್ತಾರೆ. ಮತ್ತೆ ಮಧ್ಯದಲ್ಲಿ ಟ್ರಾಫಿಕ್ ಕಂಟ್ರೋಲ್ ತರ ನೆನಪು ಮಾಡಿಸ್ತಾರೆ. ಏನಂತ? ಮೀಠೆ ಮೀಠೆ ಬಚ್ಚೆ ಬಾಬಾ ಹೇಳ್ತಾರೆ ಬಾಪ್ಕೋ ಯಾದ್ ಕರೋ. ಏನ್ ಮಾಡ್ರಿ? ನನ್ನನ್ನು ನೆನಪು ಮಾಡಿ ಅಂತಾರೆ. ತುಮಾರೇ ಜೋ ಗುರು ಲೋಗ್ ಹೇ ವಹಾ ಬಿ ಸೋ ಸಬ್ ದೇಹದಾರಿ ಹೇ. ಯಾಕಂದ್ರೆ ಇನ್ನು ಕೆಲವೊಂದು ಜನ ಬಾಬನ ಬಳಿಗೆ ಬರ್ತಾ ಇದ್ರು ಕೂಡ ಆ ಗುರು ಈ ಗುರು ಅಂತ ಹೋಗ್ತಾನೆ ಇರ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ ನಿಮ್ ಗುರುಗಳಿದ್ದಾರಲ್ಲ, ಬಾಬಾ ನೋಡಿ ಹೆಂಗ್ ಹೇಳ್ತಾರೆ, ನಿಮ್ ಗುರುಗಳಿದ್ದಾರಲ್ಲ ಅವರುಗಳು ಕೂಡ ದೇಹದಾರಿಗಳೇ ಅಂತಾರೆ ಬಾಬಾ. ಅವ್ರೇನಾಗಿದ್ದಾರೆ? ದೇಹದಾರಿಗಳೇ. ಅಭಿ ತುಮ್ ಆತ್ಮಾಂಕೋ ಪರಮಾತ್ಮ ಬಾಪ್ಕೋ ಯಾದ್ ಕರ್ನಾ ಹೈ. ಈಗ ಆತ್ಮಗಳಾದ ನಾವು ನಮ್ಮ ಮೂಲ ತಂದೆಯಾದ ಆತ್ಮದ ತಂದೆಯಾದ ಪರಮಾತ್ಮನನ್ನ ನೆನಪು ಮಾಡಬೇಕು. ಸುಖ ತಬು ಮಿಲೇಗ ಜಬ್ ತುಮ್ ಪುಣ್ಯಾತ್ಮ ಬನೆಂಗೆ. ಬಾಬಾ ಹೇಳ್ತಿದ್ದಾರೆ ಈ ದುಃಖದ ಜಗತ್ತಲ್ಲಿ ಸುಖ ಕೇಳಕ್ ಹೋಗ್ಬೇಡ್ರಿ ನೀವು ಅಂತಾರೆ ಬಾಬಾ. ಈ ದುಃಖದ ಜಗತ್ತಿನಲ್ಲಿ ಸುಖ ಕೇವಲ ಬಾಬನ ನೆನಪಿನಲ್ಲೇ ಇರೋದು.
ಸುಖಧಾಮಕ್ಕೆ ಹೋದಾಗ ಅಲ್ಲಿ ಸುಖ ಸಿಗುತ್ತೆ ಅಂತಾರೆ ಬಾಬಾ. ಪುಣ್ಯಾತ್ಮರಾದಾಗ ಸುಖ ಸಿಗುತ್ತೆ ಅಂತಾರೆ ಬಾಬಾ. 84 ಜನ್ಮೋं के बाद ही तुम ಪಾಪಾತ್ಮ ಬನ್ ಜಾತೆ. 84 ಜನ್ಮಗಳು ಆದ ನಂತರ ಬಾಬಾ ಹೇಳ್ತಿದ್ದಾರೆ ಪಾಪಾತ್ಮರಾಗ್ಬಿಡ್ತೀರಿ. ಅಭಿ ತುಮ್ ಪುಣ್ಯ ಜಮಾ ಕರ್ತೆ ಹೋ. ಈಗ ನಾವೇನ್ ಜಮಾ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ? ಪುಣ್ಯ ಜಮಾ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಬಾಬಾ ಹೇಳ್ತಾರೆ ಯೋಗ ಬಲ್ಸೆ ಪಾಪಂಕು ಖತಮ್ ಕರ್ತೆ. ಸಾಧ್ಯ ಆದಷ್ಟು ಯೋಗ ಮಾಡಿ ಮಾಡಿ ಬಾಬನ್ ನೆನಪು ಮಾಡಿ ಮಾಡಿ ಇರೋ ಪಾಪಗಳನ್ನ ಏನ್ ಮಾಡ್ಕೊಳ್ತಾ ಇದ್ದೀವಿ? ಕಳ್ಕೊಳ್ತಾ ಇದ್ದೀವಿ, ಭಸ್ಮ ಮಾಡ್ಕೊಳ್ತಾ ಇದ್ದೀವಿ. ಇಸ್ ಯಾದ್ ಕಿ ಯಾತ್ರಾ ಸೆ ಹಿ ತುಮ್ ವಿಶ್ವಕ್ಕೆ ಮಾಲೀಕ ಬಂತೆ. ಪಾಪಗಳನ್ನ ತೊಳ್ಕೊಂತೀವಿ, ವಿಶ್ವದ ಮಾಲೀಕರಾಗ್ತೀವಿ. ತುಮ್ ವಿಶ್ವಕ್ಕೆ ಮಾಲೀಕ ಥೇ ತೋ ಸಹಿನಾ? ವಿಶ್ವದ ಮಾಲೀಕರಂತೂ ಆಗಿದ್ರಿ ಹೌದಿಲ್ಲ ಅಂತ ಕೇಳ್ತಾರೆ. ಆಗಿದ್ರ? ಎಕ್ದಮ್ ಆ ಒಂದು ಸ್ವರೂಪಕ್ಕೆ ಹೋಗ್ಬಿಡಿ. ಹೌದು, ನಾನು ವಿಶ್ವದ ಮಾಲೀಕ ಆಗಿದ್ದೆ ಅಂತಾರೆ ಬಾಬಾ. ವಹ ಫಿರ್ ಕಹಾಗೆ? ಸರಿ, ಅವರೆಲ್ಲ ಎಲ್ಲಿ ಹೋದ್ರು? ವಿಶ್ವದ ಮಾಲೀಕರು ಎಲ್ಲಿ ಹೋದ್ರು? ವೆರಿ ಗುಡ್, ಅಷ್ಟು ನಿಶ್ಚಯ ಇಲ್ಲೇ ಇದೆ. ಯಹ ಬಿ ಬಾಪ್ ಹಿ ಬತಾತೆ ಹೈ. ಅವ್ರು ಎಲ್ಲಿ ಹೋದ್ರು ಅನ್ನೋದು ಕೂಡ ಯಾರು ಹೇಳ್ಕೊಡ್ತಾರೆ? ಬಾಬನೇ ಹೇಳ್ಕೊಡ್ತಾರೆ. ತುಮ್ನೆ 84 जन्म लिए सूर्यवंशी चंद्रवंशी बने. बाप भी कहते हैं भक्ति का फल भगवान देते हैं. ಭಕ್ತಿಯ ಫಲ ಯಾರು ಕೊಡ್ತಾರೆ? ಭಗವಂತ ಕೊಡ್ತಾರೆ. ಸರಿ, ನಿನ್ನೆನು ಕೂಡ ಹೇಳಿದ್ರು ಬಾಬಾ, ಭಕ್ತಿಯ ಫಲ ಏನು? ಜ್ಞಾನ. ಭಕ್ತಿಯ ಫಲ ಜ್ಞಾನ. ಜ್ಞಾನದ ಫಲ? ಜ್ಞಾನದ ಫಲ ಸದ್ಗತಿ. ಜ್ಞಾನದ ಫಲ ಸದ್ಗತಿ. ಭಕ್ತಿ ಸದ್ಗತಿ ಕೊಡಲು ಸಾಧ್ಯ ಇಲ್ಲ ಅಂತಂದ್ರು ಬಾಬಾ. ಸೊ ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ, ಭಗವಾನ್ ಕೋಯಿ ದೇಹದಾರಿ ಕೋ ನಹೀ ಕಹಾ ಜಾತಾ. ಭಗವಂತ ಅನ್ನೋ ಶಬ್ದ ದೇಹದಾರಿಗಳಿಗೆ ನಾವು ಬಳಸಲ್ಲ ಅಂತಾರೆ ಬಾಬಾ. ವಹ ಹೇ ಹಿ ನಿರಾಕಾರ ಶಿವ. ಭಗವಂತ ಅನ್ನೋ ಶಬ್ದ ದೇಹದಾರಿಗಳಿಗೆ ಹೇಳಲ್ಲ. ಬಾಬಾ ಹೇಳ್ತಿದ್ದಾರೆ ಭಗವಂತ ಅನ್ನೋ ಶಬ್ದ ದೇಹದಾರಿಗೆ ಹೇಳಲ್ಲ. ಅವರು ನಿರಾಕಾರ ಶಿವ್ ಆಗಿದ್ದಾರೆ. ಉನ್ಕೆ ಶಿವರಾತ್ರಿ ಮನಾತೆ हैं तो जरूर आते हैं ना, परंतु कहते हैं मैं तुम्हारे सदृश जन्म नहीं लेता हूँ, मुझे शरीर का लोन लेना पड़ता है. ಶಿವರಾತ್ರಿ ಆಚರಿಸ್ತೀರಿ, ನಾನ್ ಬರೋ ದಿನವನ್ನ ಬಾಬಾ ಹೇಳ್ತಿದ್ದಾರೆ. ಆದರೆ ನಿಮ್ಮಂತೆ ನಾನು ಗರ್ಭದಲ್ಲಿ ಬಂದು ಶರೀರವನ್ನ ತಗೊಳ್ಳಲ್ಲ. ಬಾಬಾ ಹೇಳ್ತಿದ್ದಾರೆ, ನಿನ್ನೇನು ಬಾಬಾ ಹೇಳಿದ್ರು, ಮನುಷ್ಯರ ಸದೃಶ್ಯ, ಪ್ರಾಕೃತಿಕ ಮನುಷ್ಯರ ಸದೃಶ್ಯ ನಾನು ಶರೀರವನ್ನ ತಗೊಳ್ಳಲ್ಲ, ಗರ್ಭದಲ್ಲಿ ಬರುವುದಿಲ್ಲ ಅಂತಾರೆ ಬಾಬಾ. ನಾನು ಶರೀರವನ್ನ ಲೋನ್ ತಗೊಳ್ತೀನಿ ಅಂತಾರೆ ಬಾಬಾ. ನಾನು ನಿಮ್ಮಂತೆ ಗರ್ಭದಲ್ಲಿ ಹೋಗಿ ಶರೀರ ತಗೊಳ್ಳಲ್ಲ. ಬಾಬಾ ಹೇಳ್ತಾರೆ ನಾನು ಶರೀರವನ್ನ ಲೋನ್ ತಗೊಳ್ತೀನಿ ಅಂತಾರೆ. ಬಾಬಾ ಹೇಳ್ತಿದ್ದಾರೆ ಮುझे अपना शरीर नहीं है. ಈಗ ಫುಲ್ ತನ್ನ ಬಗ್ಗೆನೆ ಹೇಳ್ಕೊಳ್ತಾ ಇದ್ದಾರೆ. ಏನಂತ ಸ್ಟಾರ್ಟ್ ಮಾಡಿದ್ರು ತಮ್ಮ ಬಗ್ಗೆ? ಈಗ ಬಾಬಾ ಹೇಳಿದ್ರು ಮಕ್ಕಳೇ ನೆನಪು ಮಾಡಿ ಅಂತ. ನೆನಪಿನಿಂದ ಏನೇನು ಫಾಯ್ದೆ ಅಂತ ಹೇಳ್ಕೊಂತ ಬಂದ್ರು ಅಲ್ವಾ. ನೆನಪು ಮಾಡ್ತಾ ಮಾಡ್ತಾ ನಿಮ್ ಗುರುಗಳಿದಾರಲ್ಲ ಅವರೆಲ್ಲ ದೇಹದಾರಿಗಳು. ದೇಹದಾರಿಗಳನ್ನ ನೆನಪು ಮಾಡಿದ್ರೆ ಪಾಪ ನಾಶ ಆಗೋಲ್ಲ. ಯಾಕಂದ್ರೆ ಅವ್ರದೇ ಪಾಪ ಕರ್ಮಗಳು ಜಾಸ್ತಿ ಇದಾವೆ, ಹೌದಾ ಇಲ್ಲ? ಅವರನ್ನ ನೆನಪು ಮಾಡಿದ್ರೆ ಅವ್ರದೇ ವಿಕರ್ಮಗಳು ವಿನಾಶ ಆಗ್ತಿಲ್ಲ, ನಮ್ಮದು ಹೇಗಾಗುತ್ತೆ? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿ, ನಾನು ನಿಮ್ ವಿಕರ್ಮ ವಿನಾಶ ಮಾಡ್ತೀನಿ. ನಿಮ್ಮಂತೆ ನಾನು ಶರೀರ ತಗೊಳ್ಳಲ್ಲ, ನಾನು ನಿರಾಕಾರನಾಗಿದ್ದೀನಿ, ನಾನು ದೇಹದಾರಿ ಅಲ್ಲ ಅಂತಾರೆ ಬಾಬಾ. ಅದಕ್ಕೆ ಬಾಬಾ ಹೇಳಿದ್ರೆ ನಾನು ನಿರಾಕಾರ ಶಿವ ಅಂತಂದ್ಮೇಲೆ ನಿಮ್ಮ ಹಾಗೆ ನಾನು ಜನ್ಮ ಪಡೆಯಲ್ಲ, ನಾನು ಒಂದು ಶರೀರವನ್ನ ಲೋನ್ ಆಗಿ ತಗೊಳ್ತೀನಿ ಅಂತಾರೆ ಬಾಬಾ. ಮುझे अपना शरीर नहीं है, अगर होता तो उनका नाम होता. ಒಂದು ವೇಳೆ ನನಗೂ ಒಂದು ಶರೀರ, ನನ್ನದೇ ಆದ ಶರೀರ ಇದ್ದಿದ್ದಿದ್ರೆ ಅದಕ್ಕೂ ಒಂದು ಹೆಸರು ಇರ್ತಿತ್ತು. ಬ್ರಹ್ಮ ನಾಮ್ತು ಇನ್ಕಾ ಅಪನಾ ಹೈ. ಬ್ರಹ್ಮ ಅನ್ನೋದು ಇದು ಇವರ ಹೆಸರು. तो इसने संन्यास किया तब नाम ब्रह्मा रखा. ವಾಸ್ತವದಲ್ಲಿ ಅವರ ಪೂರ್ವ ಹೆಸರು ಏನು? ದಾದಾ ಲೇಖರಾಜ್. ದಾದಾ ಲೇಖರಾಜ್ ಅವರು ಸನ್ಯಾಸ ಮಾಡಿದ್ರು. ಸನ್ಯಾಸ ಅಂದ್ರೆ ಕಂಪ್ಲೀಟ್ ಎಲ್ಲ ಬಿಟ್ಟು ಬಾಬನಿಗೆ ಸರೆಂಡರ್ ಆಗ್ಬಿಟ್ರು. ಸೊ ಬಾಬನಿಗೆ ಸರೆಂಡರ್ ಆದ ನಂತರ ಬಾಬಾ ಏನಂದ್ರು, ಅವ್ರ ಹೆಸರು ಏನ್ ಮಾಡಿದ್ರು? ಚೇಂಜ್ ಮಾಡಿದ್ರು. ಪ್ರಜಾಪಿತ
ಬ್ರಹ್ಮ ಅಂತ ಹೇಳಿ. ಸೊ ತುಮ್ ಹೋ ಬ್ರಹ್ಮ ಕುಮಾರ್ कुमारिया, नहीं तो ब्रह्मा कहाँ से आया? ब्रह्मा है शिव का ब्रह्मा है शिव का रथ, ಭಗೀರಥ್. ಶಿವನಿಗೆ ಏನಾಗಿದ್ದಾರೆ? ಬೇಟ. ಏನಾಗಿದ್ದಾರೆ? ಬೇಟ. ಹೌದು, ಹೇಳಿದ್ದಾರೆ. ಬಾಬಾ ಹೇಳ್ತಿದ್ದಾರೆ ಮಕ್ಕಳೇ. ಆದ್ರೆ ಇವತ್ತೇನ್ ಹೇಳ್ತಿದ್ದಾರೆ? ಬ್ರಹ್ಮ ಹೈ ಶಿವ್ ಕಾ ಬೇಟಾ. ಶಿವ ಬಾಬಾ अपने बच्चे ಬ್ರಹ್ಮಾತ್ಮ में प्रवेश कर तुमको ज्ञान देते हैं. ಬಾಬಾ ಹೇಳ್ತಿದ್ದಾರೆ, ನಾನು ಎಷ್ಟು ಪ್ರೀತಿಯಿಂದ ಹೇಳ್ತಿದ್ದಾರೆ ನೋಡಿ, ನಾನು ನನ್ನ ಮಗನ ದೇಹದೊಳಗೆ ಪ್ರವೇಶ ಮಾಡಿ ನಿಮಗೆ ಜ್ಞಾನ ಕೊಡ್ತೀನಿ ಅಂತಾರೆ. ಬ್ರಹ್ಮ ವಿಷ್ಣು ಶಂಕರ್ ಭಿ ಇನ್ಕೆ ಬಚ್ಚೆ ಹೈ. ಅವ್ರು ಮೂರು ಜನನು ಕೂಡ ನನ್ನ ಮಕ್ಕಳೇ ಅಂತಾರೆ. ನಿರಾಕಾರ ಬಾಪ್ಗೆ ಸಬ್ ಬಚ್ಚೆ ನಿರಾಕಾರ. ನಿರಾಕಾರ ತಂದೆಯ ಮಕ್ಕಳು ಎಲ್ಲರೂ ಕೂಡ ನಿರಾಕಾರನೇ. ಆತ್ಮಾएं यहाँ आकर शरीर धारण कर पार्ट बजाती है. बाप कहते हैं, मैं आता ही हूँ पतितों को पावन बनाने, मैं इस शरीर का लोन लेता हूँ. ಶಿವ್ ಭಗವಾನ್ ವಾಚ್ है ना. ಬಾಬಾ ಹೇಳ್ತಿದ್ದಾರೆ, ಆತ್ಮಗಳು ನೀವುಗಳು ನಿರಾಕಾರನೇ, ನನ್ನ ಮಕ್ಕಳಲ್ವಾ, ಅದಕ್ಕೆ ನೀವು ನಿರಾಕಾರನೇ. ಆದ್ರೆ ಇಲ್ಲಿ ಬಂದು ಶರೀರ ತಗೊಂಡು ನೀವು ಪಾತ್ರ ಮಾಡ್ತೀರಿ ಅಂತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ, ಈ ಶರೀರವನ್ನ ನಾನು ಲೋನ್ ಆಗಿ ತಗೊಂಡಿದ್ದೀನಿ. ಶಿವ ಭಗವಾನ್ ವಾಚ. ಅವರು ಈ ದೇಹದಲ್ಲಿ ಕುಳಿತು ನುಡಿಯುವಾಗ ಅದು ಯಾರ ವಾಚ ಆಗುತ್ತೆ? ಶಿವ ಭಗವಾನ್ ವಾಚ. ಆ ಸಮಯದಲ್ಲಿ ಬ್ರಹ್ಮ ಅಲ್ಲ ನುಡಿತಾ ಇರೋದು. तो श्री कृष्ण को तो भगवान नहीं कह सकते. ಶ್ರೀಕೃಷ್ಣನಿಗೆ ಭಗವಂತ ಅಂತ ಕರೆಯಲು ಬರಲ್ಲ. भगवान तो एक ही है. श्री कृष्ण की महिमा ही अलग है. पहला नंबर देवता है राधे कृष्ण, जो स्वयंवर के बाद फिर लक्ष्मी नारायण बनते हैं. ಬಾಬಾ ಹೇಳ್ತಿದ್ದಾರೆ, ಶ್ರೀಕೃಷ್ಣನ ಮಹಿಮೆನೇ ಬೇರೆ ಅಂತಾರೆ ಬಾಬಾ. ಯಾಕಂದ್ರೆ ಶ್ರೀಕೃಷ್ಣ ಭಗವಂತನಲ್ಲದಿದ್ರೂ ಕೂಡ ಅವನು ದೇವಾತ್ಮ ಅಂತಾರೆ ಬಾಬಾ. ಅಂತ ಮಹಾನ್ ದೇವಾತ್ಮ ರಾಧೆ ಮತ್ತು ಕೃಷ್ಣರು ಸ್ವಯಂವರದ ನಂತರ ಏನಂತ ಕರೆಸ್ಕೊಳ್ತಾರೆ? ಲಕ್ಷ್ಮೀ ನಾರಾಯಣರಂತ ಕರೆಸ್ಕೊಳ್ತಾರೆ. ಪರಂತು ಯಹ ಕೋಯಿ ಜಾನ್ತೆ ನಹಿ ಹೈ. ರಾಧೆ ಕೃಷ್ಣ ಕಾ ಕಿಸ್ಕೋ ಭಿ ಪತಾ ನಹಿ ಹೈ, ವಹ ಫಿರ್ ಕಹಾ ಚಲೆ ಜಾತೆ ಹೈ. ರಾಧೆ ಕೃಷ್ಣರು ಬಾಲ್ಯಾವಸ್ಥಾದಲ್ಲಿ ಆಡಿದ್ರು, ಮಾಡಿದ್ರು, ಪಾಡಿದ್ರು, ಎಲ್ಲ ಮಾಡಿದ್ರು. ಆಮೇಲೆ ಏನಾಯ್ತು ಅವ್ರದ್ದು? ಅದು ಗೊತ್ತೇ ಇಲ್ಲ ಅಂತಾರೆ ಬಾಬಾ. ರಾಧೆ ಕೃಷ್ಣ ಹಿ ಸ್ವಯಂವರ್ ಕೆ ಬಾದ್ ಫಿರ್ ಲಕ್ಷ್ಮೀ ನಾರಾಯಣ್ ಭಿ. ಬಾಬಾ ಹೇಳ್ತಿದ್ದಾರೆ, ಲಕ್ಷ್ಮೀ ನಾರಾಯಣ್ ಬಂತೆ ಹೈ. दोनों अलग अलग महाराजाओं के बच्चे हैं. ಇಬ್ರು ಕೂಡ ಬೇರೆ ಬೇರೆ ಮಹಾರಾಜನ ಮಕ್ಕಳಾಗಿದ್ದಾರೆ. ವಹ ಅಪವಿತ್ರತಾ ಕಾ ನಾಮ್ ನಹಿ. ಸತ್ಯಯುಗದಲ್ಲಿ ಬಾಬಾ ಹೇಳ್ತಿದ್ದಾರೆ, ಅಪವಿತ್ರತೆಯ ಹೆಸರೇ ಇಲ್ಲ. ಬಾಬಾ ಹೇಳ್ತಾರೆ, ಕ್ಯೂಂಕಿ, ಯಾಕೆ ಅಂದ್ರೆ ಪಾಂಚ್ ವಿಕಾರ ರೂಪಿ ರಾವಣ ಹಿ ನಹಿ. ಅಲ್ಲಿ ವಿಕಾರಗಳೇ ಇಲ್ಲ, ಯಾಕಂದ್ರೆ ಪಂಚವಿಕಾರಗಳೆಂಬ ರಾವಣನೇ ಇಲ್ಲ. है ही राम, राम राज्य. अब बाप आत्माओं को कहते हैं कि मुझे याद करो तो तुम्हारे पाप कट जाएंगे. ಮೂಲ ಮತ್ತೆ ಬಾಬಾ ಇವತ್ತು ಅಲ್ಲಿಗೆ ಕರ್ಕೊಂಡು ಬರ್ತಾರೆ. ಮಕ್ಕಳ ಎಲ್ಲನೂ ಓಕೆ, ಆದ್ರೆ ಮತ್ತೆ ಬಾಬಾ ಹೇಳ್ತಾರೆ, ಮಕ್ಕಳೇ ನನ್ನನ್ನ ನೆನಪು ಮಾಡಿ, ಅಂದ್ರೆ ನಿಮ್ಮ ವಿಕರ್ಮಗಳು ವಿನಾಶ ಆಗ್ತದೆ ಅಂತಾರೆ ಬಾಬಾ. ತುಮ್ ಸತೋ ಪ್ರಧಾನ್ ಥೆ, अब तमो प्रधान बने हो, घाटा पड़ा है, फिर जमा करना है. ಬಾಬಾ ಹೇಳ್ತಾರೆ, ಸತೋ ಪ್ರಧಾನ ಇರುವವರು ತಮೋ ಪ್ರಧಾನರಾಗಿದ್ದೀರಿ, ಈಗ ಮತ್ತೆ ಸತೋ ಪ್ರಧಾನರಾಗಬೇಕು. ಎಲ್ಲಾ ನಷ್ಟ ಹೋಗ್ಬಿಟ್ಟಿದ್ದೀರಿ, ಈಗ ಲಾಭ ಮಾಡ್ಕೊಳ್ಳಿ ಅಂತಾರೆ ಬಾಬಾ. ಭಗವಾನ್ ಕೋ ವ್ಯಾಪಾರಿ ಭಿ ಕಹಾ ಜಾತಾ ಹೈ. ನನ್ನಿಂದ ಸಾಧ್ಯ ಆದಷ್ಟು ತಗೊಂಡು 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 ಲಾಭ ಮಾಡ್ಕೊಳ್ರಿ ಅಂತಾರೆ. ಅದಕ್ಕೆ ಬಾಬನಿಗೆ ವ್ಯಾಪಾರಸ್ಥ ಅಂತಾನು ಹೇಳಲಾಗ್ತದೆ. ಕೊಯ್ ವಿರ್ಲಾ ಉನ್ಸೆ ವ್ಯಾಪಾರ ಕರೆ. ಈ ರಹಸ್ಯ ಗೊತ್ತಾದವನು ಬಿಡೋದೇ ಇಲ್ಲ. ಭಗವಂತನ ಜೊತೆಗೆ ಒಳ್ಳೆ ವ್ಯಾಪಾರ ಮಾಡಿಬಿಡ್ತಾನೆ. ನಿನಗೆ ನಾನು ಕೊಡ್ತೀನಿ, ಯಾಕಂದ್ರೆ ನೀನ್ ಕೊಡ್ತೀನಿ, ರಿಟರ್ನ್ ಪದಮದಷ್ಟು ಕೊಡ್ತೀನಿ ಅಂತ ಹೇಳ್ಬಿಟ್ಟಿಯಲ್ಲ, ಇನ್ನೂ ಮುಗೀತು. ನಾನೆಲ್ಲ ಇನ್ನೇನ್ ಮಾಡ್ತೀನಿ, ನೀನು ಕೊಟ್ಟು 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 ನಿನ್ ಬ್ಯಾಂಕಲ್ಲಿ ಹಾಕಿ ಹಾಕಿ ಏನ್ ಮಾಡ್ಕೊಂತೀನಿ, ನಾನು ಸಫಲ ಮಾಡ್ಕೊಂತೀನಿ. ಅವನ ಜೊತೆಗೆ ವ್ಯಾಪಾರ ಮಾಡೋ ಬುದ್ಧಿ ಬಹಳ ಕಡಿಮೆ ಜನರಿಗೆ
ಮಾತ್ರ ಬರುತ್ತೆ ಅಂತಾರೆ ಬಾಬಾ. ಜೋ ಸಾರಿ ದುನಿಯಾ ಕಿ ಸದ್ಗತಿ ಕರ್ತೆ ಹೈ. ಬಾಬಾ ಹೇಳ್ತಿದ್ದಾರೆ ಎಂತ ವ್ಯಾಪಾರಸ್ಥ ಅಂತಂದ್ರೆ ಇಡೀ ಪ್ರಪಂಚದ್ದೇ ಸದ್ಗತಿ ಮಾಡ್ತಾರೆ. ಸಬ್ಕೋ ಮುಕ್ತಿ ಜೀವನ್ ಮುಕ್ತಿ ದೇತೆ ಹೈ. ಜಾದೂ ಕಾ ಖೇಲ್ ಹೈ ನಾ, ಮನುಷ್ಯ ಮನುಷ್ಯ ಕೋ ದೇ ನಹಿ ಸಕ್ತಾ. ಮುಕ್ತಿ ಜೀವನ್ ಮುಕ್ತಿ ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನಿಗೆ ಕೊಡಲು ಸಾಧ್ಯ ಇಲ್ಲ. ತುಮ್ 63 जन्म भक्ति करते आए हो, इस भक्ति से कोई ने सद्गति को पाया है. 63 ಜನ್ಮ ನೀವು ಭಕ್ತಿ ಮಾಡ್ಕೊಂತ ಬಂದಿದ್ದೀರಪ್ಪ. ಸರಿ, ಭಕ್ತಿ ಮಾಡ್ಕೊಂತ ಬಂದಾಗಿನಿಂದ ಬಾಬಾ ಹೇಳ್ತಾರೆ ಯಾರಾದ್ರೂ ಯಾರಿಗಾದ್ರೂ ಸದ್ಗತಿ ಕೊಟ್ಟಿದಾರಿಯೇ ಅಂತ ಕೇಳ್ತಾರೆ ಬಾಬಾ. ಇಲ್ಲ ತಾನೆ. ಸೊ ಕೋಯಿ ಹೇ ಜೋ ಜಗಜ್ಜೀತ್ ಥೇ, ಜಗಜ್ಜೀತರಾಗಿದ್ದೆ ನಾನು ಅನ್ನೋ ಹೇಳೋನ್ ಯಾರಾದ್ರೂ ಇದ್ದಾನ? ಹೋನೇ ಸಕ್ತಾ. ಏಕ್ ಭೀ ವಾಪಸ್ ಜಾ ನಹೀ ಸಕ್ತಾ. ಯಾವ ಒಂದು ಆತ್ಮನು ಕೂಡ ವಾಪಸ್ ಪರಂಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ ಬಾಬಾ. ಬೇಹದ್ ಕಾ ಬಾಪ್ ಹಿ ಆಕರ್ ಸಬ್ಕೋ ವಾಪಸ್ ಲೇ ಜಾತೆ. ಬೇಹದಿನ ತಂದೆ ಶುಭಾಬನೇ ಬಂದು ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ನಾನು ನಿಮ್ಮನ್ನೆಲ್ಲ ಏನ್ ಮಾಡ್ತೀನಿ, ವಾಪಸ್ ಮನೆ ಕರ್ಕೊಂಡು ಹೋಗ್ತೇನೆ. ಕಲಿಯುಗ ಮೇ ಅನೇಕ ರಾಜಾಯೇ ಹೈ. ಕಲಿಯುಗದಲ್ಲಿ ಅನೇಕ ರಾಜರಿದ್ದಾರೆ. ವಹಾ ತುಮ್ ಥೋಡೆ ರಾಜ್ಯ ಕರ್ತೆ ಹೋ, ಥೋಡೆ ರಾಜ್ಯ ಕರ್ತೆ ಹೋ. ಅಲ್ಲಿ ಸತ್ಯುಗದಲ್ಲಿ, ಇಲ್ಲಿ ಕಲಿಯುಗದಲ್ಲಿ ಇಷ್ಟೆಲ್ಲ ರಾಜರಿದ್ದಾರೆ, ದ್ವಾಪರಯುಗದಲ್ಲಿ ಇಷ್ಟೆಲ್ಲ ರಾಜರಿದ್ದಾರೆ. ಆದ್ರೆ ಸತ್ಯುಗದಲ್ಲಿ ಬಹಳ ಕಡಿಮೆ ರಾಜರು ಅಂತಾರೆ ಬಾಬಾ. ಬಾಕಿ ಸಬ್ ಆತ್ಮಾಯೇ ಮುಕ್ತಿ ಮೇ ಚಲಿ ಜಾತಿ ಹೈ. ಇನ್ನುಳಿದ ಆತ್ಮಗಳೆಲ್ಲ ಎಲ್ಲಿಗೆ ಹೋಗ್ಬಿಡ್ತಾರೆ ಆ ಸಮಯಕ್ಕೆ? ಮುಕ್ತಿಗೆ ಹೋಗ್ಬಿಡ್ತಾರೆ. ತುಮ್ ಜಾತೆ ಹೋ, ನಾವೆಲ್ಲಿ ಹೋಗ್ತೀವಿ ಹಾಗಾದ್ರೆ? ಅವರೆಲ್ಲ ಮುಕ್ತಿಗೆ ಹೋಗಿರ್ತಾರೆ, ನಾವು ಮುಕ್ತಿ ಮುಗಿಸ್ಕೊಂಡು ಎಲ್ಲಿಗೆ ಬರ್ತೀವಿ? ಜೀವನ್ ಮುಕ್ತಿಗೆ ಬರ್ತೀವಿ, ಸತ್ಯುಗಕ್ಕೆ ಬರ್ತೀವಿ. ಯಹ ಚಕ್ರ ಫಿರ್ತಾ रहता है. ಬಾಬಾ ಹೇಳ್ತಾರೆ ಅಭಿ ತುಮ್ ಆತ್ಮಾओं का दर्शन हुआ है इस सृष्टि चक्र का. ಈಗೆಲ್ಲ ಚಕ್ರದ್ದು ದರ್ಶನ ಆಗ್ಬಿಡ್ತಾ? ಇಷ್ಟೊತ್ತು ಕುಂತು ಬಾಬಾ ಏನ್ ಮಾಡಿದ್ರು? ಎಲ್ಲ ಚಕ್ರದ್ದು ತೋರಿಸ್ಬಿಟ್ರು, ದರ್ಶನ ಮಾಡಿಸಿದ್ರು. रचयिता और रचना के आदि मध्य अंत का तुम ही इस ज्ञान से नर से नारायण बनते हो. देवताओं की राजधानी स्थापन हो गई, फिर तुमको ज्ञान की दरकार नहीं. ನೀವೇ ದೇವಿ ದೇವತೆಗಳಾಗ್ತೀರಿ ಅಂತಾರೆ ಬಾಬಾ. ನರನಿಂದ ನಾರಿ, ಬಾಬಳ ಹತ್ರ ಸಾರಿ, ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿ ಆಗ್ತೀರಿ. ನೀವಾದ್ರೆ ಸತ್ಯುಗಕ್ಕೆ ಹೋದ್ರ ಮತ್ತಲ್ಲಿ ಜ್ಞಾನದ ಅವಶ್ಯಕತೆ ಇದೇನು ಅಂತ ಕೇಳ್ತಾರೆ. ಅವಶ್ಯಕತೆ ಇದೆಯಾ ಅಂತ ಕೇಳ್ತಾರೆ ಬಾಬಾ. ಇಲ್ಲ. तो भक्तों को भगवान ने फल दिया आधा कल्प सुख का. ಭಕ್ತರಿಗೆ, ತನ್ನ ಭಕ್ತರಿಗೆ ಭಗವಂತ ಫಲ ಕೊಡ್ತಾನೆ, ಅರ್ಧ ಕಲ್ಪದ ಸುಖ ಕೊಡ್ತಾನೆ. ಫಿರ್ ರಾವಣ ರಾಜ್ಯ ಮೇ ದುಃಖ ಶುರು ಹೋತಾ. ಆ ನಂತರ ರಾವಣನ ರಾಜ್ಯ ಬಂತು ಅಂತ ಅಂದ್ಕೊಳ್ಳೇನೆ ದುಃಖ ಆರಂಭ ಆಗತ್ತೆ ಅಂತಾರೆ ಬಾಬಾ. ಆಹಿಸ್ತೆ ಆಹಿಸ್ತೆ ಸೀಡಿ ಉತ್ತರ್ತೆ. ನಿಧಾನ ನಿಧಾನ ಮೆಟ್ಲು ಇಳಿತಾ ಬರ್ತೀವಿ. ತುಮ್ सतयुग में हो तो भी एक दिन जो बीता सीढ़ी उतरनी होती. ಅಲ್ಲಿ ಒಂದು ದಿನ ಕಳೆದ್ರೂ ಕೂಡ, ನೀವು ಈಗ ಸತ್ಯುಗದಲ್ಲಿ ಇದ್ದೀವಿ ಅಂತ ತಿಳ್ಕೊಳ್ಳೋ, ಸತ್ಯುಗದಲ್ಲಿ ಇದ್ದೀವಿ, ಒಂದು ದಿನ ಕಳೀತು ಅಂದ್ರೆ ನಮ್ದು ಒಂದು ಹೆಂಗೆ, ಫಾರ್ ಎಕ್ಸಾಂಪಲ್ ಬರ್ಡೇ ಮಾಡ್ತಾರೆ. ಬರ್ಡೇ ಮಾಡುವ 1 ವರ್ಷದ ಆಯುಷ್ಯ ಏನಾದಂಗೆ ನಮ್ದು ಕಡಿಮೆ ಆದಂಗೆ, ಹೌದಾ ಇಲ್ಲ? ಕಡಿಮೆ ಆದಂಗೆ. ಬಾಬಾ ಹೇಳ್ತಿದ್ದಾರೆ ಒಂದು ದಿನ ಅಲ್ಲಿ ಸತ್ಯುಗದಲ್ಲಿ ಕಳೆದ್ರು ಅಂದ್ರು ನೀವು ಕೆಳಗಿಳಿತಾನೆ ಬಂದಂಗೆ ಅಂತಾರೆ ಬಾಬಾ. तुम 16 कला संपूर्ण बनते हो, फिर सीढ़ी उतरते ही रहते हो. सेकंड बाय सेकंड टिक टिक होती है तो उतरते ही जाते हैं. ಒಂದೊಂದು ಸೆಕೆಂಡಿಗೂ ನೀವು ಇಳಿತಾ ಹೋಗ್ತೀರಿ ಅಲ್ಲಿ ಅಂತಾರೆ ಬಾಬಾ. ಸಮಯ ಬೀತತೆ ಬೀತತೆ ಇಸ್ ಜಗ ಆಕರ್ ಪਹੁಂಚತೆ. ಸಮಯ ಕಳಿತಾ 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 ಮತ್ತೆ ಹಿಂಗ ಕಲಿಯುಗದಲ್ಲಿ ಬಂದ್ಬಿಡ್ತೀರಿ ನೀವು ಅಂತಾರೆ ಬಾಬಾ. ವಹಾ ಭಿ ತೋ ಐಸೆ ಹಿ ಗಡಿಯಾ ಬೀತತಿ ಜಾಯೆಂಗಿ. ಅಲ್ಲೂ ಕೂಡ ಇದೇ ತರ ಸಮಯ ಕಳಿತಾ ಹೋಗ್ತದೆ. ಹಮ್ ಸೀಡಿ ಚಡ್ತೆ ಹೈ ಏಕ್ದಮ್ ಫಟಸ್. ಏರೋದು ಮಾತ್ರ ಝಟ್ ಅಂತ, ಇಳಿಯೋದು ಬಹಳ ಸ್ಲೋ ಆಗಿ ನಿಧಾನವಾಗಿ. ಫಿರ್ ಸೀಡಿ ಉತರ್ನಿ ಹೈ ಜೂಮ್ ಸ. ಬಾಪ್ कहते हैं मैं सर्व की सद्गति करने वाला. ಬಾಬಾ ಹೇಳ್ತಿದ್ದಾರೆ ಮಕ್ಕಳ ಎಲ್ಲರ ಸದ್ಗತಿ ಮಾಡುವವನು
ನಾನೊಬ್ಬನೇ ಆಗಿದ್ದೀನಿ. ಮನುಷ್ಯಕ್ಕೆ ಸದ್ಗತಿ ಕರ್ನ ಸಕೆ, ಕ್ಯೂಕಿ ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯಂದು ಸದ್ಗತಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ? ಯಾಕೆಂದ್ರೆ ಬಾಬಾ ಹೇಳ್ತಿದ್ದಾರೆ, ವಹ ವಿಕಾರ ಸೆ ಪೈದಾ ಹೋತೆ ಹೈ, ಪತೀತ್ ಹೈ. ಅವರು ಕೂಡ ವಿಕಾರದಿಂದಲೇ ಹುಟ್ಟಿದವರು, ಅವರು ಪತಿತಾರೆ. ಅವ್ರು ಹೇಗೆ ಸದ್ಗತಿ ಕೊಡ್ಲಿಕ್ಕೆ ಸಾಧ್ಯ ಅಂತಾರೆ ಬಾಬಾ. ವಾಸ್ತವ ಮೇ ಶ್ರೀ ಕೃಷ್ಣ ಕೋ ಹಿ ಸಚ್ಚಾ ಮಹಾತ್ಮ ಕहा सकते हैं. यह महात्मा लोग तो फिर भी विकार से जन्म ले फिर संन्यास करते हैं. वह तो है ದೇವಾತ್ಮ, ದೇವತಾ. ನಿಜವಾದ ಮಹಾತ್ಮ ಅಂತಂದ್ರೆ ಕೃಷ್ಣನಿಗೆ ಕರಿಬಹುದು ಅಂತಾರೆ ಬಾಬಾ. ಯಾಕೆಂದ್ರೆ ಅವ್ರ ಜನ್ಮನೇ ಸಂಪೂರ್ಣ ಪವಿತ್ರವಾಗಿ ಆಗಿದೆ ಅಂತಾರೆ ಬಾಬಾ. ಸನ್ಯಾಸಿಯರಿಗೆ ಪವಿತ್ರ ಅಂತ ನಾವು ಹೇಳ್ಬೋದು, ಆದ್ರೆ ಅವ್ರ ಜನ್ಮ ಮಾತ್ರ ಪವಿತ್ರತೆಯಿಂದ ಇದೆಯಾ? ಇಲ್ಲ ಅಂತಾರೆ ಬಾಬಾ. ಎಷ್ಟಿದ್ರು ಅವ್ರದ್ದು ವಿಕಾರ ಜನ್ಮನೆ. ಬಾಬಾ ಹೇಳ್ತಾರೆ, ವಹತು ದೇವತಾ, ದೇವತಾ ಏತು ಸದೈವ ಪವಿತ್ರ ಹೈ, ತೋ ಉನ್ಮೆ ಕೊಯ್ ವಿಕಾರ ಹೋತಾ ನಹೀ. ದೇವತೆಗಳು ಸದೈವ ಪವಿತ್ರ, ಅವರೊಳಗೆ ಯಾವ ವಿಕಾರಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಉನ್ಕೋ ಕಹಾ ಹಿ ಜಾತಾ ಹೇ ನಿರ್ವಿಕಾರಿ ದುನಿಯಾ. ಅಲ್ಲಿ ವಿಕಾರ ಇಲ್ಲವಲ್ಲ, ಅದಕ್ಕೆ ಏನಂತ ಕರಿತೀವಿ? ಆ ಜಗತ್ತಿಗೆ ನಿರ್ವಿಕಾರಿ ಜಗತ್ತು ಅಂತ ಕರಿತೀವಿ. ಇಸ್ಕೋ ಕಹಾ ಜಾತಾ ಹೇ ವಿಕಾರಿ ದುನಿಯಾ. ಇಲ್ಲಿ ವಿಕಾರಗಳಿರುವುದರಿಂದ ವಿಕಾರಿ ಜಗತ್ತು ಅಂತ ಕರಿತೀವಿ. ನೋ ಪ್ಯೂರಿಟಿ, ಇಲ್ಲಿ ಪವಿತ್ರತೆ ಇಲ್ಲವೇ ಇಲ್ಲ ಅಂತಾರೆ ಬಾಬಾ. ಚಲನ್ ಕಿತನಿ ಖರಾಬ್ ಹೈ, ದೇವತಾओं की ಚಲನ್ तो बड़ी अच्छी होती. ನಡವಳಿಕೆ ನೋಡ್ರಿ ಸ್ವಲ್ಪ ಅಂತಾರೆ ಬಾಬಾ. ಯಾರನ್ನ ನಂಬಬೇಕೋ ಗೊತ್ತಾಗಲ್ಲ, ಯಾರನ್ನ ಬಿಡಬೇಕೋ ಗೊತ್ತಾಗಲ್ಲ, ಯಾರ್ದು ಸತ್ಯವಾಗಿರೋ ಫೇಸ್ ಯಾವ್ದನ್ನೋದೇ ಗೊತ್ತಾಗುತ್ತೆ. ಅಷ್ಟೊಂದು ಮಾಸ್ಕ್ ಹಾಕೊಂಡ್ಬಿಟ್ಟಿದ್ದಾರೆ. ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ಇಲ್ಲಿ ಬಹಳ ಖರಾಬ್ ಚಲನೆ ಇದೆ ಅಂತಾರೆ ಬಾಬಾ. ಸತ್ಯುಗದಲ್ಲಿ ನೋಡಿ ದೇವತೆಗಳ ಚಲನ ಬಹಳ ರಾಯಲ್, ಬಹಳ ಚೆನ್ನಾಗಿರುತ್ತೆ ಅಂತಾರೆ ಬಾಬಾ. ಸಬ್ ಉನ್ಕೋ ನಮಸ್ತೆ ಕರ್ತೆ. ಅದಕ್ಕೆ ದೇವಿ ದೇವತೆಗಳ ದೇವಸ್ಥಾನಕ್ಕೆ ಹೋಗಿ ಅವರ ಮೂರ್ತಿ ಎದುರುಗಡೆ ನಿಂತಾಗ ಎಲ್ಲರೂ ಪ್ರೀತಿಯಿಂದ ಕೈ ಮುಗಿದು ಏನ್ ಮಾಡ್ತಾರೆ? ನಮಸ್ತೆ ಮಾಡ್ತಾರೆ ಅಂತಾರೆ ಬಾಬಾ. अब उनको नमस्ते करते हैं, सब उनको नमस्ते करते हैं. कैरेक्टर्स उनके अच्छे हैं, तब तो अपवित्र मनुष्य उन पवित्र देवात्माओं के आगे माथा टेकते हैं. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅವರು ಸಂಪೂರ್ಣ ಪವಿತ್ರ, ಅವರ ನಡವಳಿಕೆ, ಅವರ ಮಾನಸ್ ಎಷ್ಟು ಒಳ್ಳೇದಿದೆ ಅಂತಾರೆ ಬಾಬಾ. ಅದಕ್ಕೆ ಅಪವಿತ್ರ ಮನುಷ್ಯರು ಹೋಗಿ ಅಪವಿತ್ರ ದೇವಿ ದೇವತೆಗಳ ಎದುರಲ್ಲಿ ನಮಸ್ಕಾರ ಮಾಡ್ತಾರೆ, ಮಾತಾ ಟೇಕ್ತೆ ಹೈ. ಅಭಿ ತೋ ಲಡನಾ ಝಗಡನಾ ಕ್ಯಾ ಕ್ಯಾ ಲಗಾ ಪಡಾ ಹೈ. ನೋಡ್ತಾ ಇದ್ದೀರಾ? ಏನ್ ನೋಡಿದ್ದೀರಿ? ಲಡನ್ನ ಜಗಡನ್ನ ಎಷ್ಟೊಂದು ನಡೀತಾ ಇದೆ ಜಗತ್ತಲ್ಲಿ, ನೋಡ್ತಾ ಇದ್ದೀರಾ? ಬಾಬಾ ಹೇಳ್ತಿದ್ದಾರೆ, ಎಷ್ಟೆಲ್ಲ ನಡೀತಾ ಇದೆ. ಬಡಾ ಹಂಗಾಮ ಹೈ. ಎಲ್ಲಾ ಕಡೆ ಏನಿದೆ? ಹಂಗಾಮನೇ ಹಂಗಾಮ. ಬಾಬನೂ ನೋಡ್ತಾನೆ ನ್ಯೂಸ್. ಬಾಬನಿಗೂ ಎಲ್ಲ ಗೊತ್ತಾಗ್ತದೆ, ಏನಾಗ್ತದೆ ಜಗತ್ತಲ್ಲಿ. ಬಾಬಾ ಹೇಳ್ತಿದ್ದಾರೆ, ಬಡಾ ಹಂಗಾಮ ಹೈ, ಅಭಿ ತೋ रहने की भी जगह नहीं. ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಓಡೋಡಿ ಬೇರೆ ದೇಶಕ್ಕೆ ಬರ್ತಾರೆ, ಇರ್ಲಿಕ್ಕೆ ಜಾಗ ಇಲ್ಲ ಅಂತಂತಾರೆ ಬಾಬಾ. ಚಾಹತೆ ಹೈ ಮನುಷ್ಯ ಕಮ್ ಹೋ ಪರಂತು ಯಹ ತೋ ಬಾಪ್ ಕಾ ಹಿ ಕಾಮ್ ಹೈ. ಬಾಬಾ ಹೇಳ್ತಿದ್ದಾರೆ, ಎಷ್ಟೊಂದು ತಲೆ ಜಚ್ಕೊಳ್ತಾರೆ, ಮನುಷ್ಯರು ಹುಟ್ಸೋದು ಕಡಿಮೆ ಮಾಡ್ರಿ ಅಂತ. ಬಾಬಾ ಹೇಳ್ತಿದ್ದಾರೆ, ಆದ್ರೂ ಜಾಸ್ತಿ ಆಗ್ತದೆ. ಬಾಬಾ ಹೇಳ್ತಿದ್ದಾರೆ, ಮನುಷ್ಯರನ್ನ ಕಡಿಮೆ ಮಾಡೋ ಕೆಲಸ ಯಾರ್ದಪ್ಪ ಇದು? बाबंदे आगे सतयुग में बहुत थोड़े मनुष्य होते हैं, इतने सब शरीरों की होलिका हो जाती है, बाकी सब आत्माएं चली जाती है अपने स्वीट होम. ಬಾಬಾ ಹೇಳ್ತಿದ್ದಾರೆ, ಎಲ್ಲರ ಶರೀರದ್ದು ಹೋಲಿಕಾ ಆಗ್ಬಿಡುತ್ತೆ. ಹೋಲಿ ದಹನ ಆದ್ಲಲ್ವಾ, ಹಂಗೆ ಎಲ್ಲರ ಶರೀರನು ಕೂಡ ಏನಾಗುತ್ತೆ? ಸುಟ್ಟೋಗುತ್ತೆ ಅಂತಾರೆ ಬಾಬಾ. ಆತ್ಮಗಳೆಲ್ಲ ಎಲ್ಲಿ ಹಾರ ಹೋಗ್ತೀವಿ? ಬರಂ ಆವಾಜ್ ಬರುತ್ತೆ, ಚಿಡಿಯ ಹಾರಿದಂಗ ಆಗ್ತದೆ, ರಾಕೆಟ್ ಹಾರಿದಂಗ ಆಗ್ತದ. ಬಾಬಾ ಹೇಳೋದ ಪ್ರಕಾರ ರಾಕೆಟ್ ಅಂದಿದ್ರಪ್ಪ. ಆದರೂ ಹೇಳಿದ್ದಾರೆ.
ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ, ಹೋಲಿಕಾ ಶರೀರ ದಹನ ಆದಂತೆ ಎಲ್ಲರ ಶರೀರ ದಹನ ಆಗುತ್ತೆ. ನಾವೆಲ್ಲ ಆತ್ಮಗಳು ಎಲ್ಲಿಗೆ ಹೋಗ್ಬಿಡ್ತೀವಿ? ನಮ್ಮ ಸ್ವೀಟ್ ಹೋಮ್ ಸಜಾಯ್ ತೋ ನಂಬರ್ವಾರ್ ಭೋಗ್ತೆ ಹೇ ಜರೂರ್. ಆದ್ರೆ ಹೋಗಕ್ಕಿಂತ ಪೂರ್ವದಲ್ಲಿ ಇನ್ನೊಂದು ಕೆಲಸ ಇದೆಯಲ್ಲ. ಯಾಕಂದ್ರೆ ಪವಿತ್ರ ಆಗದೆ ಮನೆಗೆ ಹೋಗಲ್ಲ. ಇಲ್ಲಿ ಪವಿತ್ರ ಆಗ್ರಿ 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 ಅಂತ ಅವನ್ ತಲೆ ಜಜ್ಕೊಂಡು ಅವನಿಗೆ ಸಾಕಾಯ್ತು. ಯಾರಿಗೆ? ಶಿವಪ್ಪನಿಗೆ ಹೇಳಿ ಹೇಳಿ ಸಾಕಾಯ್ತು. ಕೊನೆಗೆ ಏನ್ ಮಾಡ್ಬೇಕಾಗತ್ತೆ? ಅವನ್ ಮುಂದೆ ಹಂಗ್ ನಿಲ್ಬೇಕಾ? ಬೇಡ ಅಲ್ಲ. ನಿಲ್ಬೇಕಾಗತ್ತೆ. ಪಾಸ್ ವಿತ್ ಆನರ್ ಆಗ್ಲಿಲ್ಲ ಅಂದ್ರೆ ಹಂಗ್ ನಿಲ್ಲೇಬೇಕಾಗತ್ತೆ. ಅದಕ್ಕೆ ಬಾ ಬೆಳೆತಿದ್ದಾರೆ ಶಿಕ್ಷೆ ನಂಬರ್ವಾರ್ ಶಿಕ್ಷೆ ತಿಂದಂತೂ ಹೋಗಿ ಆಗ್ತಾರೆ ಅಂತಾರೆ ಪಾಪ. ಜೋ ಪೂರಾ ಪುರುಷಾರ್ಥ ಕರ್ ವಿಜಯ ಮಾಲಾ ಕಾ ದಾನ ಬಂತೆ ಹೈ ವಹ ಸಜಾ ಉನ್ಸೆ छूट जाते हैं. ಯಾರು ಪೂರ ಪುರುಷಾರ್ಥ ಮಾಡಿ ಬಾಬಾ ಹೇಳ್ತಿದ್ದಾರೆ ವಿಜಯ ಮಾಲೆಯ ಮಣಿ ಆಗ್ತಾರೆಯೋ ಅವ್ರ ಶಿಕ್ಷೆಯಿಂದ ಮುಕ್ತರಾಗ್ಬಿಡ್ತಾರೆ. ಅವ್ರ ಶಿಕ್ಷೆಯಿಂದ ಮುಕ್ತರಾಗ್ತಾರೆ. ಮಾಲಾ ಏಕ್ ಕಿ ತೋ ನಹಿ ಹೋತಿ ಹೈ ನಾ. ಮಾಲೆ ಅಂತಂದ್ರೆ ಒಂದೇ ಒಂದು ಮಣಿದಂತೂ ಮಾಲೆ ಇರಂಗಿಲ್ಲ. बाबा ಹೇಳ್ತಾರೆ जिसने उनको ऐसा बनाया है वह है फूल, फिर है मेरू. प्रवृत्ति मार्ग है ना, तो जोड़ी की माला है, सिंगल की माला नहीं होती. तो सन्यासियों की माला होती नहीं, वह है निवೃತ್ತಿ ಮಾರ್ಗ ವಾಲೆ. ಬಾಬಾ ಹೇಳ್ತಿದ್ದಾರೆ ಮಾಲೆ ನೀವು ನೋಡಿರ್ಬೋದು, ಜಪ ಮಾಲೆ ಲೌಕಿಕದಲ್ಲಿ ಹೇಗಿರುತ್ತಂದ್ರೆ ಒಂದು ಹೂ ಇರುತ್ತೆ, ಒಂದು ಹೂವ ಇರುತ್ತೆ. ಅದು ಇದ್ರಲ್ಲೇ ಮಾಡಿರ್ತಾರೆ. ಏನು ಉಲನ್ ದಾರ ಅಥವಾ ಬೇರೆ ಏನಾದ್ರು ಒಳ್ಳೆ ದಾರ, ರೇಷ್ಮೆ ದಾರ ತಗೊಂಡು ಚಂದಾಗಿ ಅದನ್ನ ಹೂವು ರೆಡಿ ಮಾಡಿರ್ತಾರೆ. ಆ ನಂತರ 2 ದಾನ ಮಾಡಿರ್ತಾರೆ, ಮುತ್ತು ಮಾಡಿರ್ತಾರೆ. ಅಂದ್ರೆ ಬ್ರಹ್ಮ ಮತ್ತು ಸರಸ್ವತಿ. ಆ ಹೂವ ಯಾರು? ಶಿವಬಾಬಾ. ಆ ನಂತರ ಮತ್ತೆ ಮಣಿಗಳಿರ್ತವೆ ಅಂತ ಹೇಳ್ತಿದ್ದಾರೆ ಬಾಬಾ. ನಿವೃತ್ತಿ ಮಾರ್ಗದವರು ಅಂದ್ರೆ ಸನ್ಯಾಸಿಯವ್ರದ್ದು ಮಾಲೆ ಇರಲ್ಲ. ವಹ ಪ್ರವೃತ್ತಿ ಮಾರ್ಗ ವಾಲಂಕೋ ಜ್ಞಾನ ದೇನಾ ಸಕೆ. पवित्र बनने के लिए उनका है हद का सन्यास, वह है हठयोग. ಮತ್ತೆ ಸನ್ಯಾಸಿಯರನ್ನ ನೆನಪು ಮಾಡ್ಕೊಳ್ತಾರೆ ಬಾಬಾ. ಅವರು ನಿವೃತ್ತಿ ಮಾರ್ಗದವರಾಗಿರುವುದರಿಂದ ಪವಿತ್ರ ಮಾರ್ಗದಲ್ಲಿ ಪ್ರವೃತ್ತಿ ಮಾರ್ಗದಲ್ಲಿ ನಡೆಯುವವರಿಗೆ ಜ್ಞಾನ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ ಬಾಬಾ. ಬಾಬಾ ತಿಳಿಸ್ತಿದ್ದಾರೆ ಅವರಂತೂ ಸನ್ಯಾಸಿಗಳಾಗಿದ್ದಾರೆ, ಹಠಯೋಗಿಗಳಾಗಿದ್ದಾರೆ. ನಮ್ಮದು ರಾಜಯೋಗ, ರಾಜಾಯಿ ಪ್ರಾಪ್ತಿ ಮಾಡಿಕೊಳ್ಳುವಂತ ಯೋಗ. ಅದು ಬಾಬನೇ ನಮಗೆ ರಾಜಯೋಗ ಕಲಿಸ್ತಾರೆ. ಬಾಪ ಹರ್ 5000 वर्ष बाद आते हैं. आधा कल्प तुम राजाई करते हो सुख में, फिर रावण राज्य में आहिस्ते आहिस्ते तुम दुखी हो जाते हो. ಸನ್ಯಾಸಿಯರದು ಹಠಯೋಗ, ನಮ್ಮದು ರಾಜಯೋಗ. ನಾವು ರಾಜಯೋಗ ಅಂತಂದ್ರೆ ಬಾಬಾ ಹೇಳ್ತಿದ್ದಾರೆ ಸತ್ಯುಗದಲ್ಲಿ ಹೋಗಿ ರಾಜ್ಯಾಳುವವರು ನೀವು. ಸತ್ಯುಗದಲ್ಲಿ ಹೋಗಿ ರಾಜ್ಯಾಳುವ ಒಂದು ಜ್ಞಾನ ಕೊಡ್ತೀನಿ. ಇಸ್ಕೋ ಕಹಾ ಜಾತಾ ಹೈ ಸುಖ ದುಃಖ ಕಾ ಖೇಲ್. ಸತ್ಯುಗದಲ್ಲಿ ಹೋಗಿ ಒಳ್ಳೆ ಸುಖದಲ್ಲಿರ್ತೀರಿ, ನಿಧಾನ 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 ಮತ್ತೆ ದುಃಖದಲ್ಲಿ ಬರ್ತಾ ಹೋಗ್ತೀರಿ. ಇದು ಸುಖ ದುಃಖದ ಆಟ ಅಂತಾರೆ ಬಾಬಾ. ತುಮ್ ಪಾಂಡವೋं को जीत पहनाते हैं, अब तुम हो पंडे, घर जाने की यात्रा कराते हैं. ಈಗ ಬಾಬಾ ಹೇಳ್ತಿದ್ದಾರೆ ನಾವು ಮಾರ್ಗದರ್ಶಿಯರು, ಎಲ್ಲರಿಗೂ ಮನೆ ಕರ್ಕೊಂಡು ಹೋಗೋ ದಾರಿಯನ್ನ ತೋರಿಸ್ತಾ ಇದ್ದೀವಿ. ಯಹ ಯಾತ್ರಾಯೇ ತೋ ಮನುಷ್ಯ ಜನ್ಮ ಜನ್ಮಾಂತರ ಕರ್ತೆ ಆಯೇ ಹೈ, ಅಬ್ ತುಮ್ಹಾರಿ ಯಾತ್ರಾ ಹೈ ಘರ್ ಜಾನೆ. ಅಮರನಾಥಕ್ಕೆ ಹೋಗೊಂಡ್ ಬರ್ರಿ, ಕಾಶಿಗೆ ಹೋಗೊಂಡ್ ಬರ್ರಿ ಅಂತ ಕರ್ಕೊಂಡು ಹೋಗೋ ಪಂಡಗಳು ಇರ್ತಾರಲ್ಲಿ ಲೌಕಿಕದಲ್ಲಿ, ಯಾತ್ರೆಗೆ ಕರ್ಕೊಂಡು ಹೋಗುವವರು. ಇದೆಲ್ಲ ಲೌಕಿಕದ ಜಿಸ್ಮಾನಿ ಯಾತ್ರಾ. ಆದ್ರೆ ನಾವು ಈಗ ಎಲ್ಲಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳೋದು? ಮನೆಗೆ ಕರ್ಕೊಂಡು ಹೋಗ್ತೀವಿ, ರಾಜ್ಯಕ್ಕೆ ಕರ್ಕೊಂಡು ಹೋಗ್ತೀವಿ, ಮುಕ್ತಿ ಜೀವನ್ ಮುಕ್ತಿಗೆ ಕರ್ಕೊಂಡು ಹೋಗ್ತೀವಿ. ಅದರ ಪಂಡ ನಾವಾಗಿದ್ದೀವಿ. ಬಾಬಾ ಹೇಳ್ತಿದ್ದಾರೆ ತುಮ್ ಜೀವನ್ ಮುಕ್ತಿ ಮೇ ಬಾಕಿ ಸಬ್ ಮುಕ್ತಿ ಮೇ ಚಲೆ ಜಾಯ್. ನಾವೆಲ್ಲರೂ ಜೀವನ್ ಮುಕ್ತಿ ಒಳಗ್ ಬರ್ತೀವಿ, ಮತ್ತೆ ಅವರೆಲ್ಲರೂ ಎಲ್ಲಿಗೆ ಹೋಗ್ಬಿಡ್ತಾರೆ? ಇನ್ನುಳಿದವ್ರು ಎಲ್ಲಿ ಹೋಗ್ತಾರೆ? ಮನೆಗೆ ಹೋಗ್ತಾರೆ, ಮುಕ್ತಿಗೆ ಹೋಗ್ತಾರೆ. ಹಾಹಾಕಾರಕ್ಕೆ ಬಾದ್ ಫಿರ್ ಜಯ ಜಯಕಾರ ಹೋಗ್ತಿ. ಎಷ್ಟೆಲ್ಲ ಹಾಹಾಕಾರ ನಡೀತಾ ಇದೆ. ದೇವಸ್ಥಾನಗಳನ್ನ ಒಡೆಯೋದು ಮಾಡೋದು, ಎಷ್ಟೆಲ್ಲ ಹಾಹಾಕಾರ ನಡೀತಾ ಇದೆ ಅಂತಾರೆ ಬಾಬಾ ಜಗತ್ತಲ್ಲಿ. ಈ ಹಾಹಾಕಾರ ಎಲ್ಲ ಮುಗಿದಾದ ನಂತರ ಎಲ್ಲಿಗೆ ಹೋಗೋದು? ನೆಕ್ಸ್ಟ್ ಬರೋದು ಯಾವುದು? ಜಯ ಜಯಕಾರ ಅಂತಾರೆ ಬಾಬಾ. ಅಭಿ ಹೈ ಕಲಿಯುಗ ಕಾ ಅಂತ್. ಮುಗಿತೀನಿ ಸ್ವಲ್ಪ ದಿನ ಅಂತಾರೆ ಬಾಬಾ. ಕಲಿಯುಗದ ಅಂತ್ಯ ಇದೆ ಅಂತಾರೆ.
आफतों तो बहुत आने की है, फिर उस समय तुम याद की यात्रा में रह नहीं सकेंगे, क्योंकि ಇನ್ನೂ ಕಷ್ಟಗಳು ತುಂಬಾ ಮೈಮೇಲೆ ಬರುವಂಗಿದಾವೆ ಅಂತಾರೆ ಬಾಬಾ. ಬಹಳಷ್ಟು ಬರ್ತದೆ. ಆವಾಗ ಬಾಬನ್ ನೆನಪಿಗೆ ಹೋಗಿ ಕುಂದ್ರೋಣ ಅಂತ ನೀವೇನಾದ್ರೂ ಅನ್ಕೊಂಡ್ರೆ ಕುತ್ಕೊಳ್ಳಿಕ್ ಆಗಲ್ಲ ಅಂತಾರೆ ಬಾಬಾ. ಯಾಕೆ ಯಾಕೆ ಕುತ್ಕೊಳ್ಳಿಕ್ಕಾಗಲ್ಲ? ಇವನ್ ನೀವು ಮುಳ್ಳಿ ಕೇಳಕ್ ಚಡಪಡಿಸ್ತೀರಿ ಆ ಸಮಯದಲ್ಲಿ, ಆದ್ರೆ ಬರಕ್ ಆಗುದಿಲ್ಲ. ಯಾಕೆ? ಈಗ ಇಷ್ಟೆಲ್ಲ ಸಾಧನಗಳು, ಇಷ್ಟೆಲ್ಲ ಆರಾಮ್ ಇದ್ರು ಕೂಡ ನಮ್ಗೆ ಬರಕ್ ಟೈಮ್ ತೆಗಿಯಲ್ಲ ನಾವು. ಆದ್ರೆ ಮುಂದೆ ಮುಂದೆ ಹೋದ್ರೆ ಬಹಳ ಆಫತ್ತೆ ಬರ್ತಾವಂತಾರೆ ಬಾಬಾ. ಅವಾಗ ನಿಮ್ಗೆ ನೆನಪು ಮಾಡ್ಲಿಕ್ಕೆ ಆಗಲ್ಲ. ಯಾಕೆ? ತಲೆ ಒಳಗೆ ಅವೇ ಎಲ್ಲ ತಿರುಗ್ತವೆ. बाबा ಹೇಳ್ತಿದ್ದಾರೆ क्योंकि हंगामा बहुत हो जाएगा, इसलिए बाप कहते हैं अब यात्रा की यात्रा को बढ़ाते जाओ तो पाप भस्म हो जाएंगे, फिर जमा भी करो. ಬಾಬಾ ಹೇಳ್ತಿದ್ದಾರೆ ಈಗ ಸಮಯ ತುಂಬಾ ಸಿಕ್ಕಿದೆ. ಬಾಬಾ ಹೇಳ್ತಿದ್ದಾರೆ ಸಾಧ್ಯ ಆದಷ್ಟು ನನ್ನನ್ನು ನೆನಪು ಮಾಡಿ ಜಮಾ ಮಾಡ್ಕೊಳ್ತಾ ಹೋಗ್ರಿ. ಮುಂದೆ ನೀವು ಮಾಡ್ತೀನಿ ಅಂದ್ರೆ ನಿಮ್ ಕೈಯಿಂದ ಆಗೋದೇ ಇಲ್ಲ. ಯಾಕಂದ್ರೆ ಹಂಗಾಮ ದಿನೇ ದಿನ ಏನಾಗ್ತಾ ಹೋಗ್ತದೆ. ನಮ್ಮ ಮನೆ ಪಕ್ಕದಲ್ಲೇ ಗದ್ದಲ ಶುರು ಆಗ್ಬಿಟ್ಟಿರ್ತದೆ. ನೀವಿಲ್ಲಿ ಯೋಗ ಮಾಡ್ತೀನಿ ಅಂದ್ರೆ ಯೋಗ ಹತ್ತುತ್ತಾ ನಿಮಗೆ? ಯಾರಾದ್ರೂ ಇಬ್ರು ಹೆಣ್ಮಕ್ಳೇ ಜಗಳ ಆಡ್ತಾ ಇದ್ದಾರೆ ಜೋರಾಗಿ ಅಂತಂದ್ರೆ ನಮ್ಗೆ ಸುಮ್ಮನೆ ಕೂತ್ಕೊಳ್ಳಿಕ್ ಆಗಲ್ಲ. ಆಗತ್ತಾ? ಎಷ್ಟೊಂದು ತ್ರಾಸ ಆಗ್ತಿರ್ತದೆ. ಏನಪ್ಪಾ ಇವರು ಎಂತ ಒದರಾಡ್ತಿದ್ದಾರೆ, ಚೀರಾಡ್ತಿದ್ದಾರೆ. ಅವಾಗ ಹೋಗಿ ಯೋಗ ಮಾಡ್ತೀನಿ ಅಂತಂದ್ರೆ ಇದು ಮುಂದೆ ಇನ್ನೂ ಎಷ್ಟು ಹಂಗಾಮ ಸ್ಟಾರ್ಟ್ ಆಗುತ್ತೆ ಅಂತಾರೆ ಬಾಬಾ. ಅವಾಗ ಏನ್ ಮಾಡ್ತೀರಿ? बाप कहते हैं मैं हर कल्प के पुरुषोत्तम संगम युग पर आता हूँ. यह तो बहुत छोटा सा ब्राह्मणों का युग है. ಇದು ಸಂಗಮ ಯುಗ, ಬ್ರಾಹ್ಮಣರದು ಬಹಳ ಸಣ್ಣ ಯುಗ ಆಗಿದೆ. ಬ್ರಾಹ್ಮಣೋಂಕಿ ನಿಶಾನಿ, ಇವರು ಬ್ರಾಹ್ಮಣರು ಅಂತ ಲೌಕಿಕದಲ್ಲಿ ಗೊತ್ತಾಗೋದೇ ಹೆಂಗೆ? ಏನ್ ನೋಡ್ತೀರಿ? ಜುಟ್ಟು ನೋಡ್ತೀರಿ. ಬಾಬಾ ಹೇಳ್ತಾರೆ ಚೋಟಿ ಹೋತಿ है तो ब्राह्मण, देवता, क्षत्रिय, वैश्य, शूद्र, यह चक्र फिरता ही रहता है. ब्राह्मणों का बहुत छोटा कुल होता है. इस छोटे से युग में बाप आकर तुमको पढ़ाते हैं. 5 ಕುಲಗಳು ಅಲ್ವಾ? ಬ್ರಾಹ್ಮಣ, ದೇವತ, ಕ್ಷತ್ರಿಯ, ವೈಶ್ಯ, ಶೂದ್ರ. ಚಕ್ರ ತಿರುಗ್ತಾ ಹೋಗ್ತದಂತಾರೆ ಬಾಬಾ. ಬ್ರಾಹ್ಮಣ ಕುಲದವ್ರದ್ದು ಬಹಳ ಸಣ್ಣದು ಅಂತಾರೆ ಬಾಬಾ. ಯಾಕಂದ್ರೆ ಯುಗನೇ ಸಣ್ಣದು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ तुम बच्चे भी हो तो स्टूडेंट्स भी हो, फॉलोवर्स भी हो. ನಾವು ಮಕ್ಕಳು ಹೌದು, ಬಾಬನಿಗೆ ಸ್ಟೂಡೆಂಟ್ಸು ಹೌದು, ಬಾಬನಿಗೆ ಫಾಲೋವರ್ಸು ಹೌದು. ಏಕಕ್ಕೆ ಹಿ ಹೇ. ಆ ಮೂರು ಒಬ್ಬನೇ, ಆ ಒಬ್ಬನ್ಗೆನೆ ನಾವು ಎಲ್ಲನೂ ಆಗಿದ್ದೇವೆ. ऐसा कोई मनुष्य होता नहीं जो बाप भी हो, शिक्षा देने वाला टीचर भी हो, सृष्टि के आदि मध्य अंत का ज्ञान देता हो, फिर साथ में भी ले जाते हो. ಮೂರು ಕೆಲಸ ಮಾಡೋನೊಬ್ನೇ ಇಲ್ಲಿ. ಬಾಬಾ ಹೇಳ್ತಿದ್ದಾರೆ ನಾನ್ ನಿಮಗ್ ತಂದೆನೂ ಹೌದು, ಆಸ್ತಿ ಕೊಡ್ತೀನಿ, ಸೃಷ್ಟಿಯ ಚಕ್ರದ ಆದಿ ಮಧ್ಯ ಅಂತ್ಯದ ಜ್ಞಾನ ಕೊಡ್ತೀನಿ, ಟೀಚರು ಹೌದು, ಮನೆ ಕರ್ಕೊಂಡು ಹೋಗುವ ಸದ್ಗುರುನು ಹೌದು. ಈ ತರ ಮೂರು ಕೆಲಸ ಮಾಡೋರು ಯಾರಾದ್ರೂ ಇದ್ದಾರ? ಲೌಕಿಕದಲ್ಲಿ ಇದ್ದಾರ ಅಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ ऐसा कोई मनुष्य हो ना सके, यह बातें अभी तुम समझते हो. ಇದೆಲ್ಲ ಮಾತುಗಳು ಹೌದಲ್ಲ ಅಂತ ನಮಗ್ ಈಗ ಅರ್ಥ ಆಗ್ತಾ ಇದೆ. ಅನ್ನಿಸ್ತಾ ಇದೆಯಾ? ಮೊದ್ಲೆಲ್ಲ ಅರ್ಥ ಆಗ್ತಿತ್ತ? ಏನೇನು ಗೊತ್ತಿರ್ಲಿಲ್ಲ, ಏನೇನು ಅರ್ಥ ಆಗ್ತಿರ್ಲಿಲ್ಲ. सतयुग में भी पहले बहुत छोटा झाड़ होता है, बाकी सब शांति धाम में चले जाते हैं. ಬಾಬಾ ಹೇಳ್ತಾರೆ ಸತ್ಯುಗದಲ್ಲಿ ಬಹಳ ಚಿಕ್ಕದಾದ ಗಿಡ ಇರುತ್ತೆ. ಅಂದ್ರೆ ಮನುಷ್ಯರು ತುಂಬಾ ಕಡಿಮೆ ಇರ್ತಾರೆ. ಇನ್ನುಳಿದವರೆಲ್ಲ ಶಾಂತಿಧಾಮಕ್ಕೆ ಹೋಗ್ಬಿಟ್ಟಿರ್ತಾರೆ. बाप को कहा जाता है सर्व का सद्गति दाता. बाप को बुलाते हैं हे पतित पावन बाबा आओ. दूसरे तरफ फिर कहते हैं परमात्मा कुत्ते, बिल्ली, पत्थर, टिक्कर सब में है. ಬಾಬನಿಗೆ ನಾವು ಸದ್ಗತಿ ದಾತ ಅಂತ ಕರಿತೀವಿ, ಪತಿತ ಪಾವನ ಅಂತ ಕರಿತೀವಿ. ಮತ್ತೊಂದು ಕಡೆ ಹೇಳ್ತಾರೆ ಪತಿತ ಪಾವನ ತಂದೆ ನಮ್ಮನ್ನ ಪಾವನ ಮಾಡಲು ಬಾ ಅಂತ ಒಂದು ಕಡೆ ಕರಿತೀವಿ. ಮತ್ತೊಂದು ಕಡೆ ಕಲ್ಲಲ್ಲಿ, ಮುಳ್ಳಲ್ಲಿ, ನಾಯಲ್ಲಿ, ಬೆಕ್ಕಲ್ಲಿ ಎಲ್ಲರೊಳಗೂ ಹಾಕ್ತಿರ್ತೀವಿ. ಹಾಕ್ತೀವ ಇಲ್ಲ?
ನಾಯಿ ಅಂದ್ರೆ ಲಕ್ಷ್ಮೀ ರೀ ಅಂತ ಕೆಲವೊಂದ್ ಜನ ಹೇಳ್ತಾರೆ. ಹೌದಾ ಇಲ್ಲ? ಆ ಲಕ್ಷ್ಮಿಯನ್ನ ಏನ್ ಮಾಡ್ತಾರೆ? ಹಚ್ಚ ಹಚ್ಚ ಅಂತ. ಹಚ್ಚ ಹಚ್ಚ ಅನ್ನೋದು ಒಂದು ಶಬ್ದನ ಅದು. ಹೌದಾ ಇಲ್ಲ? ಲಕ್ಷ್ಮಿ ಅಂತ ಒಂದು ಕಡೆ ಹೇಳಿ ಮತ್ತೊಂದು ಕಡೆ ಏನ್ ಮಾಡ್ತೀವಿ? ಈ ತರ ಕೆಲಸ ಮಾಡ್ತೀವಿ. ಬಾಬಾ ಹೇಳ್ತಿದ್ದಾರೆ ಎಲ್ಲೆಲ್ಲೆಲ್ಲ ಹಾಕ್ಬಿಟ್ಟಿದೀವಿ. ಬೇಹದ್ಕೆ ಬಾಪ್ ಕಾ ಅಪಕಾರ ಕರ್ತೆ ಹೈ. ಬೇಹದ್ದಿನ ತಂದೆದ್ದು ಎಷ್ಟೆಲ್ಲ ಅಪಕಾರ ಮಾಡಿದೀವಿ. ಆ ತರ. ಅದಕ್ಕೆ ಶರಣರು ಹೇಳಿದ್ದಾರೆ ಆ ಮಾತು, ಕಲ್ಲ ನಾಗರ ಕಂಡರೆ ಹಾಲನ್ನೆರೆಯುವರಯ್ಯ, ಆದ್ರೆ ದಿಟದ ನಾಗರ ಕಂಡರೆ ಹೊಡಿ ಹೊಡಿ ಎಂಬರಯ್ಯ ಅಂತೇಳಿ. ನೋಡಿ, ಶರಣರು ಬಹಳ ಸ್ಟ್ರಾಂಗ್ ಇದ್ರು. ಅವ್ರ ಲೈಫ್ ಪ್ರಾಕ್ಟಿಕಲ್ ಇತ್ತು. ಏನೇ ಹೇಳಿ ಬಹಳ ಜ್ಞಾನಿಗಳಾಗುವ ಜೊತೆಗೆ ಪ್ರಾಕ್ಟಿಕಲ್ ನಲ್ಲಿ ಇದ್ರು ಅವರೆಲ್ಲ. ಹೌದಾ ಇಲ್ಲ? ಅದಕ್ಕೆ ಬಾಬಾನು ಹೇಳ್ತಾರೆ, ಇದೊಂದು ಮಾತು ಹೇಳ್ತಾರೆ, ಏನಂತ ಹೇಳಿ, ಮರವ ಕಂಡಲ್ಲಿ ಸುತ್ತುವರಯ್ಯ, ನೀರ ಕಂಡಲ್ಲಿ ಮುಳುಗುವರಯ್ಯ, ಬತ್ತುವ ಜಲ ಒಣಗುವ ಮರ ನಿಮ್ಮನ್ನೆತ್ತ ಬಲ್ಲವರಯ್ಯ ಕೂಡಲ ಸಂಗಮ. ಹೌದಾ ಇಲ್ಲ? ನಮ್ಮನ್ನೆಂತ ಉದ್ಧಾರ ಮಾಡ್ತವೆ ಬತ್ತುವ ಜಲ ಒಣಗುವ ಮರ ಅಂತ ಎಷ್ಟು ಕಡಾಕಡಿಯಾಗಿ ಹೇಳಿದಾರೆ ಅವರು. ಸೊ ಬಾಬನೇ ಹೇಳ್ತಿದ್ದಾರೆ, ಮಕ್ಕಳೇ ನನ್ನನ್ನು ಎಲ್ಲ ಕಡೆ ಹಾಕಿ ನನ್ನ ಅಪಕಾರ ಮಾಡಿದಿರಿ ನೀವು ಅಂತಾರೆ ಬಾಬಾ. ಬಾಪ್ ಜೋ ವಿಶ್ವ ಕಾ ಮಾಲಿಕ್ ಬನಾತೆ ಉನ್ಕೋ ಡಿಫೇಮ್ ಕರ್ತೆ ಹೈ. ಯಾವ ತಂದೆ ನಮ್ಮನ್ನ ವಿಶ್ವದ ಮಾಲೀಕ ಮಾಡ್ತಾನೆಯೋ ಅವಂದೇ ಏನ್ ಮಾಡ್ಬಿಟ್ಟಿದೀವಿ, ಹೆಸರನ್ನ ಹಾಳು ಮಾಡಿಬಿಟ್ಟಿದೀವಿ, ಡಿಫೇಮ್ ಮಾಡಿಬಿಟ್ಟಿದೀವಿ. ಇಸೇ ಹಿ ಕಹಾ ಜಾತಾ ಹೈ ರಾವಣ ಕಾ ಸಂಗ ದೋಷ. ಇದೆಲ್ಲ ನೀವು ಯಾರ ಸಂಘದಲ್ಲಿ ಬಂದು ಮಾಡಿದ್ದೀರ ಕತೆ? ಮಾಡಿದ್ದು ನಾವು ಹಾಕೋದು. ಅಂದ್ರೆ ಮೇನ್ ಪಾಯಿಂಟ್ ಬಂದಿದೆ, ಸತ್ಸಂಗ ಕುಸಂಗ ಅಂದಿದ್ರೆ ಇಲ್ಲ. ಅಲ್ಲ ನೋಡಿ, ಮಾಡೋದೆಲ್ಲ ನಾವು, ತಗೊಂಡು ಹಾಕೋದೆಲ್ಲ ಪಾಪ ರಾವಣನಿಗೆ ಹಾಕ್ಬಿಡೋದು. ಬಾಬಾ ಹೇಳ್ತಿದ್ದಾರೆ, ರಾವಣನ ಸಂಘದೋಷದಲ್ಲಿ ಬಂದು ಎಲ್ಲ ಮಾಡಿದಿರಿ ಬಿಡಿ ಅಂತ ಪಾಪ ಮತ್ತೆ ಇದು ಮಾಡ್ತಾರೆ. ಸತ್ಕ ಸಂಘ ತಾರೆ ಕುಸಂಗ ಡುಬೋಯ್. ಸತ್ಯನ ಸಂಘ ನಮ್ಮನ್ನ ಉದ್ಧಾರ ಮಾಡ್ತದೆ, ಕುಸಂಗ ನಮ್ಮನ್ನ ಬಾಬಾ ಹೇಳ್ತಿದ್ದಾರೆ ಕೆಳಗೆ ಇಳಿಸ್ತದೆ. ಬಾಬಾ ಹೇಳ್ತಿದ್ದಾರೆ ಪತನಕ್ಕೆ ಒಯ್ತದೆ. ರಾವಣ ರಾಜ್ಯ ಶುರು ಹೋತಾ ಹೈ तो तुम गिरने लग पड़ते हो. रावण राज्य शुरू आयतो निम ಕೆಳಗಡೆ ಇಳಿಯೋ ಸ್ಟಾರ್ಟ್ ಅಂತಾರೆ ಬಾಬಾ. बाप आकर के तुम्हारी चढ़ती कला करते हैं. अब बाप आकर मनुष्यों को देवता बनाते हैं तो सर्व का भला हो जाता है. अभी तो सब यहाँ है, बाकी जो भी रहे हुए हैं वह आते रहते हैं. ಎಲ್ಲರೂ ಇಲ್ಲೇ ಇಳಿದೀವಿ, ಆದ್ರೂ ಕೆಲವೊಂದ್ ಜನ ಉಳ್ಕೊಂಡಿದಾರಲ್ಲ, ಲಾಸ್ಟ್ ಜನ್ಮಕ್ಕೆ ಬರೋರು, ಅವ್ರು ಇನ್ನೂ ಬರ್ತಾ ಇದಾರಂತಾರೆ ಬಾಬಾ. जब तक निराकारी दुनिया से आत्माएं आ जाएंगी तब तक तुम इम्तिहान में भी नंबरवार पास होते जाएंगे. ಅಲ್ಲಿಂದ ಆತ್ಮಗಳು ಕೆಳಗಿಳಿದು ಬರುವಷ್ಟರಲ್ಲೇ ನಾವು ನಮ್ಮ ಎಕ್ಸಾಮ್ ನಲ್ಲೆಲ್ಲ ಪಾಸ್ ಆಗಿ ಏನಾಗ್ಬಿಟ್ಟಿರ್ತೀವಿ, ಸಂಪೂರ್ಣರಾಗ್ಬಿಟ್ಟಿರ್ತೀವಿ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ ಇನ್ಕೋ ಕಹಾ ಜಾತಾ ಹೈ ರೂಹಾನಿ ಕಾಲೇಜ್. ಇದೇನಾಗಿದೆ? ಕಾಲೇಜ್ ಸ್ಟೂಡೆಂಟ್ಸ್ ನಾವು. ಎಷ್ಟು ವಯಸ್ಸಂಗಾರ ನಮ್ದು? 18ರಿಂದ 25 ವಯಸ್ಸೊಳಗೆ ಇದ್ದೀವಿ ಈಗ ನಾವು. ಹೌದಾ ಇಲ್ಲ? ಕಾಲೇಜ್ನಲ್ಲಿ ಇದ್ದೀರಿ ನೀವು ಅಂತಾರೆ ಬಾಬಾ. रूहानी बाप रूहानी बच्चों को पढ़ाते हैं. रावण राज्य आया तो फिर शरीर छोड़ अपवित्र राजा बने और पवित्र देवताओं के आगे माथा टेकने लगे. आत्मा ही पतित अथवा पावन बनती है. आत्मा पतित, शरीर भी पतित मिलता है. सच्चे सोने में खाद पड़ती है तो खाद का जेवर हो जाता है. अब आत्मा से खाद निकले कैसे? ಬಂಗಾರ ಒಳ್ಳೆ ಚೆನ್ನಾಗಿದೆ ಅಂದ್ರೆ ಆ ಒಳ್ಳೆ ಬಂಗಾರದಿಂದ ತಯಾರು ಮಾಡಿದ ಆಭರಣನೂ ಒಳ್ಳೇದಾಗಿರುತ್ತೆ. ಆ ಬಂಗಾರದೊಳಗೆ ನೀವೇನಾದ್ರೂ ಸ್ವಲ್ಪ ಕಲ್ಮಶ ಆ್ಯಡ್ ಮಾಡಿದ್ರೆ ಅದು ಆ ಕಲ್ಮಶದಿಂದ ತಯಾರು ಮಾಡಿರುವ ಆಭರಣನೂ ಹಾಗೆ ಇರುತ್ತೆ ಅಂತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ ಈಗ ಅದರೊಳಗೆ ಕಲ್ಮಶ ಇದೆ ಅಪ್ಪ, ಆ ಬಂಗಾರದೊಳಗೆ ಕಲ್ಮಶ ಇದೆ, ಅದನ್ನ ತೆಗಿಬೇಕಾದ್ರೆ ಅವ್ರು ಏನ್ ಮಾಡ್ತಾರೆ? ಬೆಂಕಿಯೊಳಗೆ ಹಾಕ್ತಾರೆ. ಈಗ ಆತ್ಮದಲ್ಲಿ ಇದೆಯಲ್ಲ ಕಲ್ಮಶ, ಅದನ್ನ ತೆಗಿಯೋದು ಹೇಗೆ? ಯಾವ ಬೆಂಕಿಯಲ್ಲಿ ಹಾಕ್ಬೇಕು? ಯೋಗದ ಬೆಂಕಿಯಲ್ಲಿ ಹಾಕ್ಬೇಕು ಅಂತಾರೆ ಬಾಬಾ. ಯೋಗ ಅಗ್ನಿ ಚಾಹಿಯೆ, ಯೋಗಾಗ್ನಿ ಬೇಕು. ಉನ್ಸೆ ತುಮ್ಹಾರೆ ವಿಕರ್ಮ ವಿನಾಶ ಹೋ ಜಾए.
ಹಾಗಾದ್ರೆ ನಾನು ಹೇಗೆ ಕೂತ್ಕೊಳ್ಬೇಕು ಅಂದ್ರೆ ಬೆಂಕಿ ಹಾಕ್ಬಿಟ್ಟಿರ್ಬೇಕು ನಾನು ಕೂತ್ಕೊಂಡಾಗ. ನನ್ನ ನೆನಪು ಹೆಂಗಿರ್ಬೇಕು ಅಂದ್ರೆ ನಾನು ಬಾಬನ ನೆನಪಿಗೆ ಕೂತ್ಕೊಂಡ್ರೆ ನನ್ನ ಬಾಬನ ನೆನಪು ಬೆಂಕಿ ತರ ಆಗಿ ಎಲ್ಲ ವಿಕರ್ಮಗಳು ಏನಾಗ್ತಾ ಹೋಗಿರ್ಬೇಕು, ಸುತ್ತ ಹೋಗ್ತಾ ಇರ್ಬೇಕು, ಭಸ್ಮ ಆಗ್ತಾ ಇರ್ಬೇಕು ಅಂತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ ಆತ್ಮ ಮೇ ಚಾಂದಿ ತಾಂಬ ಲೋಹ ಪಡ. ಆತ್ಮದಲ್ಲೆಲ್ಲ ಏನಂತೀರಿ ಎಲ್ಲ ಥರದ ಅಂಶಗಳು ಬಿದ್ದಿದೆ, ತಾಮ್ರ ಆಮೇಲೆ ಬೆಳ್ಳಿ ಎಲ್ಲ ಇದೆ ಅಂತಾರೆ ಬಾಬಾ. ಯಹ ಹೇ ಖಾದ್ ಆತ್ಮ ಸಚ್ಚಾ ಸೋನಾ ಹೇ. ಆತ್ಮ ವಾಸ್ತವದಲ್ಲಿ ಒಳ್ಳೆ ಬಂಗಾರ ಅದು. अब झूठी बन गई है. ಅದಕ್ಕೆ ಸಣ್ಣ ಸಣ್ಣ ಮಕ್ಕಳು ಎಷ್ಟು ಪವಿತ್ರ ಇರ್ತಾವೆ, ಆ ಮಕ್ಕಳು ಇನ್ನೋಸೆಂಟ್ ಇರ್ತಾವೆ, ಅವ್ರ ಇನ್ನೋಸೆನ್ಸ್ ಭಾಳ ಪ್ಯೂರ್ ಇರುತ್ತೆ. ಅದಕ್ಕೆ ಅವರಿಗೆ ನಾವು ಏ ಬಂಗಾರಿ ಬಾಯಿಲಿ, ಏ ಬಂಗಾರ ಬಾಯಿಲಿ ಅಂತ ಕರಿತೀವಿ. ನೋಡಿ ಯಾಕೆ ಕರಿತೀವಿ ಅಂತ, ಎಷ್ಟು ಮುದ್ದು ಮುದ್ದಾಗಿ ಬಂಗಾರ ಬಾಯಿಲಿ ಅಂತ ಕರಿತೀವಿ. ನಾನು ಬಂಗಾರ ನೀನು ಅಂತ ಅಂತೀವಿ, ಎಷ್ಟು ಮುದ್ದು ಮಾಡ್ತೀವಿ. ಬಾಬಾನು ಹೇಳ್ತಿದ್ರೆ ಆಕ್ಚುಲಿ ವಾಸ್ತವದಲ್ಲಿ ಆತ್ಮ ತುಂಬಾ ಪ್ಯೂರ್ ಬಂಗಾರ ಆಗಿದೆ ಅಂತಾರೆ ಬಾಬಾ. ಈಗಂತೂ ಸುಳ್ಳಾಗ್ಬಿಟ್ಟಿದೆ. ಖಾದ ನಿಕಲೆ कैसे यह है योग अग्नि ज्ञान चिता पर बैठे हो. ಬಾಬಾ ಕ್ವಶನ್ ಕೇಳ್ತಾ ಇದ್ದಾರೆ, ಈಗ ನಾವು ಜ್ಞಾನ ಚಿತೆಯ ಮೇಲೆ ಕೂತಿದೀವ ಅಂತ ಕೇಳ್ತಾರೆ ಬಾಬಾ. ಹಾಗೆ ಥೇ ಕಾಮ್ ಚಿತಾ ಪರ್, ಈಗ ಜ್ಞಾನ ಚಿತೆಯ ಮೇಲೆ ಕುಳಿತಿದೀವಿ. ನಿನ್ನೆ ಮೊನ್ನೆ ಹೇಗಿದ್ವಿ? ಬಾಬಾ ಹೇಳ್ತಾರೆ ನಿನ್ನೆ ಮೊನ್ನೆ ಕಾಮ ವೀಕ್ಷಿತೆಯ ಮೇಲೆ ಕೂತಿದ್ವಿ. ಬಾಪ್ ಜ್ಞಾನ್ ಚಿತಾ ಪರ್ ಬಿಠಾತೆ. ಆ ಚಿತೆಯದಿಂದ ಎಬ್ಬಿಸಿ ನಮ್ಮನ್ನ ಬಾಬಾ ಜ್ಞಾನ ಚಿತೆಯ ಮೇಲೆ ಕುಂದ್ರಿಸ್ತಾರೆ. ಸಿವಾಯ್ ಜ್ಞಾನ್ ಸಾಗರ್ ಬಾಪ್ಗೆ और कोई ज्ञान चिता पर बिठा ना सके. ಕಾಮ ವಿಕಾರದ ಚಿತೆಯಿಂದ, ಕಾಮದ ಚಿತೆಯಿಂದ ಎಬ್ಬಿಸಿ ನಮ್ಮನ್ನ ಜ್ಞಾನದ ಚಿತೆಯ ಮೇಲೆ ಕುಂದಿರಿಸುವವನು ಶಿವಬಾಬಾ ಒಬ್ಬರೇ ಆಗಿದ್ದಾರೆ. ಚಿತೆ ಅಂದ್ರೆ ಬೆಂಕಿ, ಚಿತೆ ಅಂದ್ರೆ ಬೆಂಕಿ. ಬಾಬಾ ಹತ್ರ ಬೆಂಕಿಯಿಂದಲೇ ಆತ್ಮ ಶುದ್ಧ ಆಗೋದು ಅಂತಾರೆ ಬಾಬಾ. ಮನುಷ್ಯ ಭಕ್ತಿ ಮಾರ್ಗ में कितनी पूजा करते रहते हैं लेकिन किसको जानते नहीं. अभी तुम सबको जान गए हो, तुम सब देवता बनते हो. ಭಕ್ತಿ ಮಾರ್ಗದಲ್ಲಿ ಎಷ್ಟೆಲ್ಲ ಪೂಜೆ ಮಾಡ್ತಾರೆ ಯಾರು? ಭಕ್ತರು. ಆದ್ರೆ ಯಾರನ್ನ ಪೂಜೆ ಮಾಡ್ತಿದಾರೋ ಪಾಪ ಅವ್ರು ಯಾರು ಎಂತು ಅನ್ನೋದೇ ಗೊತ್ತಿಲ್ಲ. ಈಗ ನಮಗೆಲ್ಲ ಗೊತ್ತಾಗಿದೆ. ಜಬ್ ರಾವಣ ರಾಜ್ಯ ಶುರು ಹೋತಾ ಹೈ ತಬ್ ಭಕ್ತಿ ಶುರು ಹೋತಿ ಹೈ. ಬಾಬಾ ಹೇಳ್ತಿದ್ದಾರೆ ರಾವಣ ರಾಜ್ಯ ಶುರು ಆಯ್ತು ಅಂತಂದ್ರೆ ಭಕ್ತಿ ಆರಂಭ ಆಗ್ತದೆ ಅಂತಾರೆ ಬಾಬಾ. ಅಚ್ಚಾ ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋ ಪ್ರತಿ ಮಾತ್ ಪಿತಾ. हर शिव की याद रहेगी तब आँखों में समाया वो होगा. हम धन्य तभी बन पाएंगे जब ऐसा प्रिय जीवन होगा. यहाँ हमारा
मीठे मीठे सिखिलते बच्चों प्रति माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। हम रूहानी बच्चों की रूहानी माता पिता बाप दादा को याद प्यार गुड मॉर्निंग। नमस्ते 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 बाबा, शुक्रिया बाबा, शुक्रिया। ओम शांति ओम शांति। धारणೆಗೋಸ್ಕರ बाबा ಇವತ್ತು ಹೇಳ್ತಾರೆ, राजाओं से सजाओं से मुक्त होने के लिए विजय माला का दाना बनने का पुरुषार्थ करना है। ಸಜೆಗಳಿಂದ ಶಿಕ್ಷೆಗಳಿಂದ ಮುಕ್ತರಾಗಬೇಕು ಅಂತಂದ್ರೆ ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ವಿಜಯ ಮಾಲೆಯ ಮಣಕಾಗುವ ಪುರುಷಾರ್ಥ ಮಾಡ್ರಿ, ರೂಹಾನಿ ಪಂಡ ಬನ್ ಸಬ್ಕು ಶಾಂತಿ ಧಾಮ್ ಘರ್ ಕಿ ಯಾತ್ರಾ ಕರಾನಿ. ವಿಜಯ ಮಾಲೆಯೊಳಗೆ ಬರಬೇಕು ಅಂದ್ರೆ ನಾನು ಪ್ರತಿ ದಿನದ ಏನೆಲ್ಲ ವಿಕರ್ಮಗಳಿರ್ಬೋದು, ಪರಿಸ್ಥಿತಿಗಳಿರ್ಬೋದು, ಸಮಸ್ಯೆಗಳಿರ್ಬೋದು, ಒಂದೊಂದರ ಮೇಲೆ ವಿಜಯ, ಪ್ರಕೃತಿ ಮೇಲೆ ಇರ್ಬೋದು, ವಿಜಯ ಸಾಧಿಸ್ತಾ 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 ಹೋಗ್ಬೇಕು. ಸೋಲು ತಿನ್ನಬಾರ್ದು. ಸೋಲು ತಿನ್ನದೆ, ಯುದ್ಧ ಮಾಡದೆ, ನ್ಯಾಚುರಲ್ ಆಗಿ ಬಾಬನ ನೆನಪಿನಲ್ಲಿ ಇದ್ದುಕೊಂಡು ವಿಜಯ ಸಾಧಿಸ್ತಾ ಹೋದ್ರೆ ವಿಜಯ ಮಾಲೆಯ ಮಣ್ಕಾರಾಗ್ತೀರಿ, ಮಣಿಗಳಾಗ್ತೀರಿ. ಆವಾಗ ಶಿಕ್ಷೆಗಳಿಂದ ಮುಕ್ತರಾಗ್ತೀರಿ ಅಂತಾರೆ ಬಾಬಾ. ಆತ್ಮಿಕ ಪಂಡ ಆಗಿ, ಗೈಡ್ ಆಗಿ ಎಲ್ಲರಿಗೂ ಶಾಂತಿಧಾಮ ಮನೆಯ ಯಾತ್ರೆಯನ್ನ ಮಾಡಿಸ್ಬೇಕು ಅಂತಾರೆ ಬಾಬಾ. ಯಾದಕಿ ಯಾತ್ರಾಕೋ ಬಡಾತೆ ಬಡಾತೆ, ನೆನಪಿನ ಯಾತ್ರೆಯನ್ನ ದಿನೇ ದಿನೇ ಹೆಚ್ಚಿಸ್ತಾ ಹೆಚ್ಚಿಸ್ತಾ ಸಬ್ ಪಾಪೋं से ಮುಕ್ತ ಹೋ ಜಾನ, ಎಲ್ಲಾ ಪಾಪಗಳಿಂದ ಮುಕ್ತರಾಗ್ರಿ ಅಂತಾರೆ ಬಾಬಾ. ಯೋಗ ಅಗ್ನಿ ಸೆ ಆತ್ಮ ಕೋ ಸಚ್ಚಾ ಸೋನಾ ಬನಾನ, ಯೋಗ ಎಂಬ ಅಗ್ನಿಯಿಂದ ಆತ್ಮನನ್ನ ಒಳ್ಳೆ ಬಂಗಾರ, ಏನಂತೀರಿ, ಒಳ್ಳೆ ಬಂಗಾರ ಮಾಡ್ಕೊಳ್ಳಿ ಅಂತಾರೆ ಬಾಬಾ. ಸತೋ ಪ್ರಧಾನ ಬನ್ನ, ಒಳ್ಳೆ ಬಂಗಾರ ಮಾಡೋದು ಅಂತಂದ್ರೇನೆ ಆತ್ಮ ಸತೋ ಪ್ರಧಾನ ಆಗೋದು ಅಂತಾರೆ ಬಾಬಾ. ಬಾಬಾ ಕೊಡು ವರದಾನ, ಹರ್ ಘಡಿ ಕೋ ಅಂತಿಮ ಘಡಿ ಸಮಜ್, ಪ್ರತಿಯೊಂದು ಕ್ಷಣವೂ ಕೂಡ ಅಂತಿಮ ಕ್ಷಣಗಳೆಂದು ತಿಳಿದು ಸದಾ ಎವರಡಿ ರೆಹನೆವಾಲೆ, ಸದಾ ಎವರಡಿಯಾಗಿರುವಂತಹ ತೀವ್ರ ಪುರುಷಾರ್ಥಿಗಳಾಗ್ರಿ ಅಂತಾರೆ ಬಾಬಾ. ಪ್ರತಿ ಸೆಕೆಂಡ್ ನನ್ನ ಅಂತಿಮ ಕ್ಷಣ, ಯಾರಿಗೊತ್ತು ಯಾವ ಸೆಕೆಂಡ್ನಲ್ಲಿ ಹಾರಿಬಿಡ್ತದೋ ಆತ್ಮ, ಹೌದು ತಾನೆ? ಅದಕ್ಕೆ ಪ್ರತಿ ಸೆಕೆಂಡು ನನ್ನ ಅಂತಿಮ ಸೆಕೆಂಡ್ ಅಂತ ತಿಳ್ಕೊಂಡು, ಸಮಯ ಅಂತ ತಿಳ್ಕೊಂಡು ಎವರ್ ರೆಡಿ ಆಗಿರ್ರಿ, ತೀವ್ರ ಪುರುಷಾರ್ಥಿಗಳಾಗ್ರಿ ಅಂತಾರೆ ಬಾಬಾ. अपनी अंतिम घड़ी का कोई भरोसा नहीं है, इसीलिए हर घड़ी को अंतिम घड़ी समझते हुए एवर रेडी रहो. ಪ್ರತಿ ಕ್ಷಣ, ಯಾವ ಕ್ಷಣ ನಂದು ಅಂತಿಮ ಕ್ಷಣನೂ ಗೊತ್ತಿಲ್ಲ, ಗ್ಯಾರಂಟಿ ಇಲ್ಲ. ಅದಕ್ಕೆ ಪ್ರತಿ ಕ್ಷಣನೂ ಕೂಡ ನನ್ನ ಅಂತಿಮ ಕ್ಷಣ ಅಂತ ತಿಳ್ಕೊಂಡು ಎವರ್ ರೆಡಿ ಆಗಿರ್ರಿ ಅಂತಾರೆ ಬಾಬಾ. ಎವರ್ ರೆಡಿ ಅರ್ಥಾತ್ ತೀವ್ರ ಪುರುಷಾರ್ಥಿ. ಎವರ್ ರೆಡಿ ಅಂತಂದ್ರೆ ಅವ್ರು ತೀವ್ರ ಪುರುಷಾರ್ಥ, ಬರೀ ಪುರುಷಾರ್ಥಿ ಅಲ್ಲ, ತೀವ್ರವಾದ ಪುರುಷಾರ್ಥ ಮಾಡ್ತಿರ್ತಾರೆ. ऐसे नहीं सोचो कि अभी तो विनाश होने में कुछ टाइम लगेगा, ಈ ತರ ಆಲೋಚನೆ ಮಾಡೋದಲ್ಲ. ಅಲ್ಲ, ಇನ್ನು ವಿನಾಶ ಆಗೋದಕ್ಕೆ ಇನ್ನು ಸ್ವಲ್ಪ ವರ್ಷಗಳು ಉಳಿದಿದ್ದಾವೆ, और तैयारी कर हो जाएगी, ಅಷ್ಟೊತ್ತಿಗೆ ತಯಾರಿ ಆಗುತ್ತೆ. नहीं, हर घड़ी अंतिम घड़ी है, इसीलिए सदा निर्मोही, निर्विकल्प, निर्व्यर्थ, व्यर्थ भी नहीं, तब कहेंगे एवर रेडी. ನಿಸ್ಸಂಕಲ್ಪ, ವ್ಯರ್ಥನೇ ಬೇಡ ಅಂತಾರೆ ಬಾಬಾ, ನಿರ್ವ್ಯರ್ಥರಾಗ್ರಿ ಅಂತಾರೆ ಬಾಬಾ. कोई भी कार्य रहे, कोई भी कार्य रहे हुए हो, लेकिन अपनी ಸ್ಥಿತಿ ಸದಾ ಉಪರಾಮ್ ಹೋ. ಯಾವುದೇ ಕೆಲಸಗಳಿರ್ಬೋದು, ಆದ್ರೆ ಕೆಲಸಗಳು ಮಾಡ್ತಾ ಇದ್ರು ಕೂಡ ನಾನು ಆತ್ಮ ಉಪರಾಮ ಸ್ಥಿತಿಯಲ್ಲಿರಬೇಕು. ಜೋ ಹೋಗಾ ವೋ ಅಚ್ಚಾ ಹೋಗಾ. ಏನೆಲ್ಲ ಆಗೋದಿದೆಯಲ್ಲ ಮುಂದೆ ಚೆನ್ನಾಗಿ ಆಗೇ ಆಗ್ತದೆ. ನಾನು ಪ್ರೆಸೆಂಟ್ ನೋಡಬೇಕು, ಫ್ಯೂಚರ್ ಅಲ್ಲ. ಈ ಪ್ರೆಸೆಂಟ್ ಅಲ್ಲಿ ನಾನು ಆತ್ಮ ಉಪರಾಮ ಸ್ಥಿತಿಯಲ್ಲಿ ಇದ್ದುಕೊಂಡು ಬಾಬನ ನೆನಪಿನಿಂದ ಆತ್ಮವನ್ನ ಚೊಕ್ಕ ಬಂಗಾರನನ್ನಾಗಿ ಮಾಡಿಕೊಳ್ಬೇಕು. अच्छा स्लोगन, अपने हाथ में लॉ उठाना भी क्रोध का अंश है. ಬಾಬಳ ಹತ್ರ ಎಷ್ಟೊಂದು ಲಾ ನಮ್ಮ ಕೈಯಲ್ಲಿ ತಗೊಂಡ್ಬಿಡ್ತೀವಿ, ಗೊತ್ತಿದ್ದೋ ಗೊತ್ತಿಲ್ಲ. ಆದರೆ ಬಾಬಾ ಹೇಳ್ತಿದ್ದಾರೆ, ನಮ್ಮ ಕೈಯಲ್ಲಿ ಲಾ ತಗೊಳ್ಳೋದಂತಂದ್ರೇನೆ ಕ್ರೋಧಕ್ಕೆ ವಶರಾಗುವುದು ಅಂತಂತಾರೆ ಬಾಬಾ. अच्छा मीठे बच्चे, याद की यात्रा से ही तुम्हारी कमाई जमा होती है, तुम घाटे से फायदे में आते हो, विश्व के मालिक बनते हो. प्रश्न, सत का संग तारे कुसंग बोरे, इसका अर्थ क्या है?
जब तुम बच्चों को सत का संग अर्थात बाप का संग मिलता है तब तुम्हारी चढ़ती कला हो जाती है। रावण का संग कुसंग है, उसके संग से तुम नीचे गिरते हो। अर्थात रावण तुम्हें डुबोता है, बाप पार ले जाते हैं। बाप की भी कमाल है जो सेकंड में ऐसा संग देते हैं जिससे तुम्हारी गति सदगति हो जाती है। इसीलिए उसे जादूगर भी कहा जाता है। अच्छा ಓಂ ಶಾಂತಿ. ತಾವು ಬರ್ಕೊಳ್ತಿದ್ರೇನ ಹೇಳ ಏನ್ ಹೇಳಿದ್ರಪ್ಪ ಅವಾಗ? ಯೋಗ ಅನ್ನೋ ಶಬ್ದವನ್ನ ಬಳಸ್ಬೇಕು. ಮನಸ್ಸು ಬುದ್ಧಿಯಿಂದ ನಾನು ನೆನಪಾಗ ರೈಟ್. ನನ್ನ ಮನಸ್ಸು ಏನೇನು ಸಂಕಲ್ಪ ಮಾಡ್ತಿರ್ತದೋ ಬುದ್ಧಿ ಅದನ್ನೇ ನೋಡ್ತಾ ಇರಬೇಕು. ಎರಡೂ ಒಟ್ಟಿಗೆ ಕೆಲಸ ಮಾಡ್ತಾ ಇದೆ ಅಂದ್ರೆ ಪಕ್ಕ ಯೋಗ ಆಗ್ತದೆ. ಇಲ್ಲ ಸಂಕಲ್ಪ ಒಂದು ಮಾಡ್ತಾ ಇದ್ದೀನಿ ಆದರೆ ಮನಸ್ಸು ಎಲ್ಲೆಲ್ಲೋ ಸುತ್ತಾಡ್ಕೊಂಡು ಬರ್ತಾ ಇದೆ ಅಂದರೆ ಅಲ್ಲಿ ಅದು ಕಾನ್ಸಂಟ್ರೇಷನ್ ಇರಲ್ಲ. ಏಕಾಗ್ರ ಚಿತ್ತವಾಗಿ ನಾವು ಯೋಗ ಮಾಡ್ತಾ ಇಲ್ಲ ಅಂತ ಅರ್ಥ. ಅದಕ್ಕೆ ಮನಸ್ಸು ಬುದ್ಧಿ ಎರಡರಿಂದಲೂ ನನ್ನನ್ನು ನೆನಪು ಮಾಡಿ, ಯಾಕೆಂದ್ರೆ ಆತ್ಮದಲ್ಲೇ ಮನಸ್ಸು ಬುದ್ಧಿ ಇರೋದು ಅಂದ್ರು ಬಾಬಾ. ಮತ್ತೆ ದಿನೇ ದಿನೇ ನನ್ನ ನೆನಪನ್ನ ಜಾಸ್ತಿ ಮಾಡ್ಕೊಂತ ಹೋಗ್ರಿ ಅಂದ್ರು ಬಾಬಾ. ಬರೀ ಪುರುಷಾರ್ಥ ಅಲ್ಲ, ತೀವ್ರ ಪುರುಷಾರ್ಥ ಮಾಡ್ರಿ. ತಂದೆ ಸರ್ವದ ಸಿದ್ಧತೆ ಸರ್ ಮನುಷ್ಯರು ಆ ಕೆಲಸ ಮಾಡಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರ ಕಾಮಿಕರು ವಿಕಾರದಿಂದ ಹುಟ್ಟಿರೋದ್ರಿಂದ ಯಾವ ಮನುಷ್ಯನು ಸದ್ಗತಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂದ್ರು ಬಾಬಾ. ಕೇವಲ ನಾನೊಬ್ಬನೇ ಎಲ್ಲರ ಸದ್ಗತಿ ದಾತ ಅಂದ್ರು ಬಾಬಾ. ಸರಿ, ಮತ್ತೇನಂದ್ರು ಬಾಬಾ? ನಿಮ್ಮನ್ನ ವಿಶ್ವದ ಮಾಲೀಕರನ್ನಾಗಿ ನಾನು ಮಾಡ್ತಾ ಇದ್ದೀನಿ ಅಂತಂದ್ರು ಬಾಬಾ. ಅದಕ್ಕೆ ಸದಾ ನನ್ನ ನೆನಪಿನಲ್ಲಿರಲಿ ಅಂದ್ರು ಬಾಬಾ. ಮತ್ತೇನಂದ್ರು ಬಾಬಾ? ಬ್ರಾಹ್ಮಣ, ದೇವತಾ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವು ಚಕ್ರಗಳಿರ್ತಾವೆ. ಅದರೊಳಗೆ ಬ್ರಾಹ್ಮಣ ಸಣ್ಣ ಇದು ಕುಲಗಳು. ಈ ಕುಲಗಳು ರಿಪೀಟ್ ಆಗುತ್ತೆ ಅಲ್ವಾ? ಅದರೊಳಗೆ ಬ್ರಾಹ್ಮಣ ಕುಲ ಸಣ್ಣದು ಅಂತಂದ್ರು ಬಾಬಾ. ನನ್ನ ಜೊತೆಗೆ ಬಹಳ ಕಡಿಮೆ ಜನ ವ್ಯಾಪಾರ ಮಾಡ್ತಾರೆ ಅಂತಾರೆ ಬಾಬಾ. ವ್ಯಾಪಾರ ಮಾಡೋ ಬುದ್ಧಿನೂ ಬೇಕು ಬಾಬನ ಹತ್ರ. ಒಳ್ಳೆ ವ್ಯಾಪಾರಿ ಬಾಬಾ. ಜಾದೂಗಂದ್ರು ಅಂದ್ರು, ಸದ್ಗತಿ ದಾತ ಅಂದ್ರು, ಪತಿತ ಪಾವನ ಅಂದ್ರು, ಜ್ಞಾನ ಸಾಗರ ಅಂತಂದ್ರು ಬಾಬಾ. ಪಢಾನೆ ವಾಲ ತಂದೆ, ಟೀಚರ್, ಸದ್ಗುರು ಆಗಿದ್ದೀನಿ ಅಂತಂದ್ರು ಬಾಬಾ. ನಾನು ಶಿವ್ ಅಂತಂದ್ರು, ಸದ್ಗತಿ ದಾತ ಆಗಿದ್ದೀನಿ ಅಂದ್ರು. ಯೋಗದಿಂದ ಆತ್ಮ ಸತ್ಯಕ್ಷಣವಾದ ಯೋಗ ಅಗ್ನಿಯನ್ನಾಗಿ ಮಾಡಿಕೊಂಡಾಗ ಯೋಗಾಗ್ನಿಯಲ್ಲಿ ಆತ್ಮ ಚೊಕ್ಕ ಚಿನ್ನ ಆಗಿ ಸತೋ ಪ್ರಧಾನ ಆಗುತ್ತೆ ಅಂತಂದ್ರು ಬಾಬಾ. ಮತ್ತೇನಂದ್ರು ಬಾಬಾ? ಒಮ್ಮೆ ಚಕ್ರ ಸುತ್ತಾಕೊಂಬರ್ರಿ ಎಲ್ಲ ಕಾಣಿಸ್ಬಿಡ್ತದೆ. ಸನ್ಯಾಸಿಗಳ ಬಗ್ಗೆ ಹೇಳಿದ್ರು ಬಾಬಾ. ದೇಹದಾರಿಗಳು ನಿಮ್ಗೇನು ಮಾಡ್ತಾರೆ ಅಂದ್ರು ಬಾಬಾ. ಇದು ಆತ್ಮಿಕ ಪಾಠಶಾಲೆ ನಮ್ದು ಏನು ಲಕ್ಷ್ಮೀನಾರಾಯಣ. ಅದು ಕಾಲೇಜು ಅಂದ್ರು ಬಾಬಾ. ಇದು ನಮ್ಮ ಗುರಿ ಏನಾಗಿದೆ? ಲಕ್ಷ್ಮೀನಾರಾಯಣ. ಅಷ್ಟು ಶ್ರೇಷ್ಠ ಮಟ್ಟಕ್ಕೆ ಅವ್ರು ಹೋಗ್ಬೇಕಾದ್ರೆ ಯಾರು ಕಾರಣ ಅಂತಂದ್ರು ಬಾಬಾ. ನೀವು ಪಂಡ ಆಗಿದ್ದೀರಿ, ಶಾಂತಿಧಾಮ ಮನೆ ದಾರಿ ತೋರಿಸಿ ಅಂತಂದ್ರು ಬಾಬಾ. ವಿಜಯಮಾಲೆ ಅಲ್ವಾ ಮಣಿ ಶಿಕ್ಷೆಗಳಿಂದ ಮುಕ್ತರಾಗ್ತೇವೆ. ವಿಜಯಮಾಲೆಯಲ್ಲಿ ಬರುವ ಪುರುಷಾರ್ಥ ಮಾಡಿದ್ರೆ, ತೀವ್ರ ಪುರುಷಾರ್ಥ ಮಾಡಿದ್ರೆ ಶಿಕ್ಷೆಗಳಿಂದ ದೂರ ಆಗ್ತೀರಿ ಅಂತಂದ್ರು ಬಾಬಾ. ಕಾನೂನನ್ನು ಕೈ ತಗೊಳ್ಳೋದು ಕ್ರೋಧದ ಅಂಶ. ಕಾನೂನು ಕೈಯಲ್ಲಿ ತಗೊಳಕ್ ಹೋಗ್ಬೇಡ್ರಿ. ಇಲ್ಲಾಂದ್ರೆ ನೀವು ಕ್ರೋಧ ಅಂಶ ಇದ್ದಂಗೆ ಅಲ್ಲಿ ನಿಮ್ಮಲ್ಲಿ ಅಂತಂದ್ರು ಬಾಬಾ. ಇಳಿಯುವ ಕಲೆಯಲ್ಲಿ ನಿಧಾನವಾಗಿ ಬರ್ತಾನೆ ಇರ್ತೀವಿ ಅಂತಂದ್ರು ಬಾಬಾ. ಈಗಿರೋದು ಹಾಹಾಕಾರ, ನಂತರ ಜಯ ಜಯಕಾರ. ಇನ್ನು ಸಮಸ್ಯೆಗಳು, ಪರಿಸ್ಥಿತಿಗಳು ಇನ್ನೂ ಹೆಚ್ಚಾಗೋದಿದೆ ಅಂತಂದ್ರು ಬಾಬಾ. ಅವಾಗ ನೀವು ಯೋಗ ಮಾಡ್ತೀವಿ ಅಂತಂದ್ರು ಕೂತ್ಕೊಳ್ಳಿಕ್ಕೆ ಆಗೋದೇ ಇಲ್ಲ. ಅಷ್ಟು ಗಲಾಟೆ ಒಳಗೆ ಏನ್ ನೆನಪು ಕುಂದಿರ್ತೀರಿ ಅಂತಂದ್ರು ಬಾಬಾ. ಅದಕ್ಕೆ ಈಗ ಸಾಧ್ಯ ಆದಷ್ಟು ಜಮಾ ಮಾಡ್ಕೊಂತ ಹೋಗ್ರಿ ಅಂತಂದ್ರು ಬಾಬಾ.
ಒಂದು ಕಡೆ ಸದ್ಗತಿ ದಾತ ಬಾ ಅಂತ ಕರಿತೀರಿ, ಪತಿತ ಪಾವನ ಬಾ ಅಂತ ಕರಿತೀರಿ, ಮತ್ತೊಂದು ಕಡೆ ಕಲ್ಲಲ್ಲಿ ಮುಳ್ಳಲ್ಲಿ ನೀ ಬೆಕ್ಕಲ್ಲಿ ನಾಯಲ್ಲಿ ಹಾಕಿ ಕುಂತ್ರಿ. ನನ್ನ ಒಳ್ಳೆ ಅಪಕಾರ ಮಾಡಿದ್ರಿ ನನಗೆ ನೀವು ಅಂತ. ಆದ್ರೆ ನಿಮ್ದು ತಪ್ಪಿಲ್ಲ. ಯಾರ ಸಂಘದಲ್ಲಿ ಹಿಂಗ್ ಮಾಡಿದ್ರಿ? ನೋಡಿ ಬಾಬಾ. ಹಾ, ಸತ್ತು ಸಂಘ ತಾರೆ, ಸತ್ತು ಸಂಘ ತಾರೆ, ಕುಸಂಗ ಬೋರೆ ಅಂತಾರೆ ಬಾಬಾ. ಅದರ ಅರ್ಥನೇ ಒಳ್ಳೆ ಸಂಘ. ಸತ್ ಅಂದ್ರೆ ಶಿವಬಾಬ. ಶಿವಬಾಬನ ಸಂಘದಿಂದ ನಾವು ಚಡತಿ ಕಲಾದಲ್ಲಿ ಹೋಗ್ತೀವಿ, ರಾವಣನ ಕುಸಂಗದಲ್ಲಿ ಇಳಿಯುವ ಕಲೆಯಲ್ಲಿ ಹೋಗ್ತೀನಿ ಅಂತಂದ್ರು ಬಾಬಾ. ಮತ್ತೇನಂದ್ರು, ನಾನು ಬರೋದು 5,000 ವರ್ಷದ ನಂತರ ಮತ್ತೆ ಮತ್ತೆ ಬರ್ತೀನಿ ಅಂತಂತಾರೆ ಬಾಬಾ. ಹೋಲಿಕಾಂದು ದೇಹ ಹೆಂಗೆ ಭಸ್ಮ ಆಯ್ತು, ಹಂಗೆ ಮುಂದೆ ಮುಂದೆ ಅನೇಕ ಎಲ್ಲ ಆತ್ಮಗಳದ್ದು ಶರೀರ ಏನಾಗ್ಬಿಡುತ್ತೆ, ಬೆಂಕಿ ಹತ್ಕೊಂಡ್ಬಿಡುತ್ತೆ ಅಂತಾರೆ ಬಾಬಾ. ಶರೀರ ಎಲ್ಲ ಸುಟ್ಟೋಗುತ್ತೆ, ಆತ್ಮಗಳೆಲ್ಲ ಮುಂದೆ ಹಾರೋಗ್ಬಿಡ್ತದೆ ಮೇಲೆ ಪರಂಧಾಮಕ್ಕೆ, ಶಾಂತಿಧಾಮಕ್ಕೆ ಅಂತ. 63 ಜನ್ಮದಿಂದನೇ ಭಕ್ತಿ ಯೋಗ ಚಾಲು ಆಗ್ತಕ್ಕಂಥದ್ದು. ದ್ವಾಪರನೇ 63 ಜನ್ಮ ಅಂತಂದ್ರೆ 21 ಜನ್ಮ ದ್ವಾಪರದಲ್ಲಿ, ಕಲಿಯುಗದಲ್ಲಿ 42 ಜನ್ಮ. ಎಷ್ಟಾಯ್ತು? ದ್ವಾಪರದಲ್ಲಿ 21 ಜನ್ಮ, ಕಲಿಯುಗದಲ್ಲಿ 42 ಜನ್ಮ. ಎಷ್ಟು ಜನ್ಮ ಆಯ್ತು? 21 ಪ್ಲಸ್ 63 ಜನ್ಮದಿಂದ ಭಕ್ತಿ ಮಾಡಿದಿರಿಲ್ಲ ಹಂಗ. ಮತ್ತೆ ಟೋಟಲಿ ಇವತ್ತೇನ್ ಹೇಳಿದ್ರು ಅಂದ್ರೆ ನೆನಪು ಸಿಗೋದು ಕಮಾಯಿ ಆಗತ್ತೆ. ಕಮಾಯಿನೇ ಆಗ್ತದೆ. ಆಮೇಲೆ ದೇವ್ರ ಕಲೆಯಲ್ಲಿ ಬರ್ತೀವಿ, ವಿಶ್ವದ ಮಾಲೀಕರಾಗ್ತೀವಿ. ಇನ್ನೇನದು, ಚಕ್ಕ ಬಂಗಾರ ಆಗ್ತೀರಿ, ಪಾಪ ಎಲ್ಲ ಭಸ್ಮ ಆಗುತ್ತೆ. ಮೂಲ ಅಲ್ಲಿಗೆ ಬಂದ ನಿರಾಕಾರನಾಗಿದ್ದೀನಿ. ನಾನು ಶರೀರಧಾರಿ ಅಲ್ಲ, ನಿಮ್ಮ ತರ ಜನ್ಮ ತಗೊಂಡ್ ಬರಲ್ಲ. ನನ್ನದೇ ಆದ ದೇಹ ಕೇವಲ ನಾನು ಲೋನ್ ತಗೊಂಡ್ ಬರ್ತೀನಿ. ನನ್ನದೇ ಆದ ದೇಹ ಬಿಟ್ರೆ ಹೆಸರು ಬರುತ್ತೆ. ನನ್ನ ಹೆಸರು ಶಿವ. ಅಲ್ಲಿದ್ರು ಶಿವ, ಇಲ್ಲಿದ್ರು ಶಿವ ಅಂತಂದ್ರು ಬಾಬಾ. ಬ್ರಹ್ಮ ಬಾಬಾ ಏನಾಗಿದ್ದಾರೆ, ಬ್ರಹ್ಮರವ್ರು ಏನಾಗಿದ್ದಾರೆ, ನನ್ಗೆ ಮಗ ಆಗಿದ್ದಾರೆ. ಅವ್ರ ಸನ್ಯಾಸ ತಗೊಂಡ್ಮೇಲೆ ನಾನು ಅವ್ರ ಹೆಸರು ಇಟ್ಟೀನಿ ಅಂತ, ಬ್ರಹ್ಮ ಅಂತ ಹೇಳಿ ಅಂತ. ಹೌದು, ಅದಕ್ಕೆ ಬಾಬಾ ಏನಂತಾರೆ, ನಾನ್ ನಿಮ್ಮ ಅಜ್ಜ, ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್, ತಾತ. ಈ ಅಜ್ಜನಿಂದನೇ ಆಸ್ತಿ ಸಿಗೋದು. ಆಕ್ಚುಲಿ ಅಜ್ಜನ ಆಸ್ತಿನೇ ಮೊಮ್ಮಕ್ಕಳಿಗೆ ಬರ್ತದ ಇಲ್ಲ. ಅಚ್ಚಾ.